ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ತಮ್ಮೆಲ್ಲರಿಗೂ. ಇಂದು ಬುಧವಾರ, ವಿಶೇಷವಾದಂತಹ ಮಾಹಿತಿ, ಜ್ಞಾನಕ್ಕೆ ಬೇಕಾಗುವಂತಹ ಜ್ಞಾನವನ್ನ ವೃದ್ಧಿಸುವಂತಹ ಮಾಹಿತಿಯನ್ನ ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಮಕ್ಕಳಲ್ಲಿ ಮನೋವಿಕಾಸ ಹೇಗೆ ಆಗುತ್ತೆ, ಇಂಥ ಸಮಯದಲ್ಲಿ ಶಿಸ್ತು ಎಷ್ಟು ಮುಖ್ಯ, ಪೋಷಕರು ಯಾವೆಲ್ಲ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಿದ್ರು. ಇಂದು ವಿದ್ಯಾರ್ಥಿ ಜೀವನಕ್ಕೆ ಬೇಕಾದಂತ ಅನೇಕ ಉಪಯುಕ್ತಕರವಾದಂತಹ ಅಂಶಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಸಹನೆ, ತಾಳ್ಮೆ, ಪೋಷಕರಿಂದ ಕೇಳಿಬರುವಂತಹ ಕಿವಿ ಮಾತು ಹಾಗೂ ಶಿಸ್ತು ಇವೆಲ್ಲವೂ ಎಷ್ಟು ಮುಖ್ಯ, ಅದಕ್ಕೆ ವಿದ್ಯಾರ್ಥಿಗಳು ಹೇಗೆ ಸ್ಪಂದಿಸಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ನಿಜವಾಗ್ಲೂ ಬಹಳ ಉಪಯುಕ್ತಕರವಾದಂತಹ ಒಂದು ಸಂಚಿಕೆ ಇಂದಿನ ನೇರ ಪ್ರಸಾರದ ಕಂತು ಆಗಿರುತ್ತೆ ನಮ್ಮೆಲ್ಲರಿಗೂ ಅಂತ ಹೇಳ್ತಾ ಗುರುಗಳು ಆಗಮಿಸಿದ್ದಾರೆ. ಬನ್ನಿ ಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಉಪಾಸಕರು, ತೇಜೋಮಂದಿ, ರಮಣಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಹ್ಮೋಸ್ಮಿ. ಮೊದಲಿಗೆ ಪಂಚಾಂಗ ಶ್ರವಣ ಗುರುಜಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ತೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತಾಃ ನಮಸ್ತಸ್ತೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ತೆ 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 ನಮೋ ನಮಃ. ಕುಲದೇವತಭ್ಯೋ ಗ್ರಾಮದೇವತಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯದೇವತಭ್ಯೋ ನಮೋ ನಮಃ. ಶುಭತಿಥೌ ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಸಪ್ತಮಿ ಉಪರಿ ಅಷ್ಟಮಮ್ಯ ಶುಭ ಸೌಭಾಗ್ಯ ಯೋಗ ಶುಭ ಭವಕರಣ ಉತ್ತರ ಫಾಲ್ಗುಣಿ ನಕ್ಷತ್ರ ಅಸ್ಯ ಬುಧವಾಸರ ಯುಕ್ತಾಯ ಬುಧವಾರ. ಈ ಶುಭ ದಿನೇ ಸೂರ್ಯೋದಯ 6:38 ಸೂರ್ಯಾಸ್ತ ಈ ದಿನ ಸಂಜೆ 5:57. ಈ ದಿನದ ರಾಹುಕಾಲ ಮಧ್ಯಾಹ್ನ 12:34 ಪ್ರಾರಂಭ ಆಗುತ್ತೆ, 1:48 ತನಕ ಇರುತ್ತೆ. ಸ್ವಲ್ಪ ವಿಳಂಬವಾಗಿ ಪ್ರಾರಂಭ. ಅದೇ ರೀತಿ ಈ ದಿನದ ದುರ್ಮುಹೂರ್ತ 12ರಿಂದ 1 ಗಂಟೆ ತನಕ ಇರುತ್ತೆ, ಜಾಗೃತಿ ವಹಿಸಬೇಕು. ಈ ದಿನದ ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಮುಹೂರ್ತ 11:35ರಿಂದ 12 ತನಕ. ಈ ಮಧ್ಯದಲ್ಲಿ ಯಾವುದೇ ಶುಭ ಸಮಾರಂಭಗಳು, ಶುಭ ಕೆಲಸಗಳನ್ನು, ಅಗ್ರಿಮೆಂಟ್, ರಿಜಿಸ್ಟ್ರು ಇಂಥದ್ದೆಲ್ಲ ಮಾಡ್ಕೋಬಹುದು. ತುಂಬ ಒಳ್ಳೆ ದಿನ. ಈ ದಿನ ಪಂಚಾಂಗದ ರೀತ್ಯ ನಾವು ನೋಡ್ತಾ ಹೋದಾಗ ಬುಧವಾರ, ಸೌಭಾಗ್ಯ ಯೋಗ, ಭವಕರಣ, ತುಂಬ ಉತ್ತಮವಾದ ದಿನ ಬುಧವಾರ. ಅದು ಬೇರೆ ಸಪ್ತಮಿ ಸೂರ್ಯೋದಯಕ್ಕೆ, ಅದಾದ ನಂತರ ಕೆಲವೇ ಕ್ಷಣದಲ್ಲಿ ಅಷ್ಟಮಿ ಪ್ರಾರಂಭ. ಸಪ್ತಮಿ ಉಪರಿ ಅಷ್ಟಮಿ. ಈಗ ನಾವು ಅಷ್ಟಮಿಯಲ್ಲಿ ಕೂತಿರ್ತಕ್ಕಂಥದ್ದು. ಅಷ್ಟಮಿ ಅಂದರೆ ದುರ್ಗಾಷ್ಟಮಿ, ಇವೆಲ್ಲ ನಮಗೆ ಗೊತ್ತೇ ಇದೆ. ಈ ದಿನ ಒಂದು ವಿಶೇಷವಾದ ದಿನನೇ. ಯಾಕೆ ಅಂತಂದ್ರೆ ಕೆಲವು ಬುಧವಾರಗಳಲ್ಲಿ ದುರ್ಗಾದೇವಿಗೆ ಪೂಜೆ ಮಾಡೋಂಥ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ತಾ ಇರ್ತೀನಿ ಅವಾಗವಾಗ. ಮತ್ತೆ ಉತ್ತರ ನಕ್ಷತ್ರ ಸೂರ್ಯಾಧಿಪತಿ. ಈ ದಿನ ಬುಧವಾರ, ಬುಧ ಗ್ರಹ ಆದಿಯಿಂದಲ್ಲಿರ್ತಕ್ಕಂಥ ವಾರ ಬುಧವಾರ. ಬುಧನ ಅಧಿದೇವತೆ ಮಹಾವಿಷ್ಣು. ಮಹಾವಿಷ್ಣು ಯಾರು ಅಂತಂದ್ರೆ ಸೂರ್ಯನ ಮಹಾವಿಷ್ಣು ಎಲ್ಲ ಒಂದೇ ಆಗುತ್ತೆ. ಅವತಾರ ಪುರುಷ, ಆತನ ಭಾಗ, ನಾರಾಯಣನ ಸದ್ರೂಪ. ಈ ದಿನ ಯಾರಿಗೆ ಸೂರ್ಯ ದಶೆ ನಡೀತಾ ಇರುತ್ತೋ, ಪಿತೃದೋಷಗಳಿರುತ್ತೋ, ಪಿತೃದೋಷದಿಂದ ಮದುವೆ ಆಗದೆ ಇರತಕ್ಕಂಥವರು, ಪಿತೃದೋಷದಿಂದ ಮಕ್ಕಳ ಆಗದೆ ಇರತಕ್ಕಂಥವರು, ಪಿತೃದೋಷಗಳಿಂದ ಕುಟುಂಬದಲ್ಲಿ ಸ್ಟ್ರೋಕು, ಕ್ಯಾನ್ಸರು ಇಂಥದ್ದು ಯಾವುದಾದ್ರೂ ರೋಗಬಾಧೆ ಇರತಕ್ಕಂಥವರು, ವಿಶೇಷವಾಗಿ ಪಿತೃದೋಷ
ಯಾವ ರೀತಿ ಕಂಡುಹಿಡಿಯಬಹುದು ಪಿತೃದೋಷ? ತೆಗೀರಿ ನಿಮ್ಮ ಜನ್ಮಜಾತಕ, ಓಪನ್ ಮಾಡಿ. ಭಾಗ್ಯಸ್ಥಾನ ಪಿತೃಸ್ಥಾನದಲ್ಲಿ ರವಿ ಬುಧ ಇದ್ರೆ ಪಿತೃದೋಷ ಆಗತ್ತೆ. ಅವನ ಜೊತೆ ಆಯುಷ್ಯಕಾರಕ ಇದ್ರೆ ಆಯುಷ್ಯ ಕುಂಠಿತ ಆಗತ್ತೆ. ಆರೋಗ್ಯಕಾರಕ 6ನೇ ಮನೆಯಾಧಿಪತಿ ಅಲ್ಲಿ ಸೇರ್ಕೊಂಡೆ ಆರೋಗ್ಯದಲ್ಲಿ ತೊಂದರೆಗಳಾಗತ್ತೆ. ಸಪ್ತಮಾಧಿಪತಿಯಲ್ಲಿ ಕೂತ್ಕೊಂಡಿದ್ರೆ ಮದುವೆ ಆಗೋದಿಲ್ಲ. ಪಂಚಮಾಧಿಪತಿ ಅವ್ರ ಜೊತೆಲಿ ಕೂತ್ಕೊಂಡಿದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗತ್ತೆ, ಮಕ್ಕಳಾಗದೆ ಇರ್ಬೋದು. ಸಾಕಷ್ಟು ಅದು ಪ್ರಾಕ್ಟೀಸ್ ಮಾಡಬೇಕು. ಜ್ಯೋತಿಷ್ಯ ಅನ್ನುವುದು ಪ್ರಾಕ್ಟೀಸ್ ಮೇಲೆ. ಒಂದು ಡಾಕ್ಟರ್ ದಿನೇ 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 ಯಾವ ರೀತಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೋ ಅದೇ ರೀತಿ ಆ ಮನುಷ್ಯನಿಗೂ ಅನುಭವ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಒಂದು ಲಾಯರ್ ಅಷ್ಟೆ, ಎವ್ರಿ ಡೇ ಇಸ್ ಎ ಪ್ರಾಕ್ಟೀಸ್. ಪ್ರತಿದಿನವೂ ಆ ಮನುಷ್ಯನಿಗೆ ಪ್ರಾಕ್ಟೀಸ್. ಹಾಗೆ ಇದರಲ್ಲೂ ಸಹ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಬಂದಿರತಕ್ಕಂಥ ಒಂದು ಸೆನ್ಸಸ್ಸಲ್ಲಿ ಇದು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದು. ಬೃಹತ್ ಜಾತಕ ಹೋರಾಶಾಸ್ತ್ರಂ, ದೊಡ್ಡ ದೊಡ್ಡ ಪುಸ್ತಕಗಳು. ಪರಾಶರ ಹೋರಾಶಾಸ್ತ್ರಂ, ಮಾನಸ ನಗರಿ, ನಾರದ ಸಂಹಿತಿ, ಸಾಕಷ್ಟಿದೆ. ಒಂದೊಂದರಲ್ಲಿ ಒಂದೊಂದು ವಿಭಾಗದಲ್ಲಿ ಹೇಳ್ತಾ ಹೋಗುತ್ತೆ. ಎಲ್ಲವನ್ನು ನಾವು ಅನುಭವಕ್ಕೆ ತಗೋಬೇಕು ಅಂದರೆ ಸಾಕಷ್ಟು ದಿನಗಳು ಅಭ್ಯಾಸದ ಮೇಲೇ ಹೋಗಬೇಕು. ಆದರೆ ಈ ದಿನ ನಾವು ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಗಳಿಂದ ಮಾತಾಡ್ತಾ ಬಂದಿರತಕ್ಕಂಥದ್ದು, ನಾವು ಮಕ್ಕಳನ್ನು ಯಾವ ರೀತಿ ಸಭ್ಯಸ್ಥರಾಗಿ ಬೆಳೆಸಿರಬೇಕು, ಬೆಳೆದಾದ ನಂತರ ಅವ್ರನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಯಾವ ರೀತಿ ಅವ್ರನ್ನ ಒಳ್ಳೆ ದೃಷ್ಟಿಗೆ ತರಬೇಕು ಅಂತ. ಜೀವನದಲ್ಲಿ ಮಕ್ಕಳಿಗೋಸ್ಕರ ಒಂದು ಮಾತು. ಪಾಪ ಎಲ್ಲರೂ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ. ಡೈಲಿ ಸಾಕಷ್ಟು ಜನ ನಮ್ಮ ಆಶ್ರಮಕ್ಕೆ ಬರಬೇಕಾದ್ರೆ ಹೇಳಿರೋರು, ಗುರುಜಿ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ, ಎದ್ದಿದ ತಕ್ಷಣ ಫಸ್ಟ್ ಸ್ನಾನ ಮಾಡಿ ಹಾಕ್ಬಿಟ್ಟು ಒಂದು 5 ನಿಮಿಷ ನೋಡ್ಬಿಟ್ಟೆ ಸ್ಕೂಲ್ಗೆ ಹೋಗ್ತಾನೆ, ತುಂಬ ಇಷ್ಟ ಆಗುತ್ತೆ ನಮ್ಮ ಮಕ್ಕಳು ನಿಮ್ಮನ್ನು ಕಂಡ್ರೆ. ಸಾಕಷ್ಟು ಜನ ಬಂದು ತಿಳಿಸಿ ನಮ್ಗೆ ಮನಸ್ಸಿಗೆ ತುಂಬ ಖುಷಿ ಆಗೋದು. ಅದ್ರಾಗ ನಮ್ಮ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭ ಆಗಿರೋದ್ರಿಂದ ಅವ್ರಿಗೆಲ್ಲ ಸ್ವಲ್ಪ ಮನಸ್ಸೆಲ್ಲೋ ನೋವು ಮಾಡ್ದಂಗೆ ಆಗುತ್ತೆ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ನಿಮ್ಮಂಥವ್ರಿಗೋಸ್ಕರನೇ ಇನ್ನೂ ಅರ್ಧ ಗಂಟೆ ಎಕ್ಸ್ಟ್ರಾ ಮಾಡಿ 8ರಿಂದ 9:30 ತನಕ ಮಾಡ್ತಿದ್ದೀವಿ. ಸುಮಾರು 1.5 ಗಂಟೆ ಕಾಲ ನಿಮ್ಮ ಮುಂದೆ ಕೂತಿರ್ತೀವಿ. ಇದನ್ನ ಮಕ್ಕಳೆಲ್ಲರೂ ನೋಡ್ತಿದ್ರೆ ಯಾರಾದರೂ ನಿಮಗೋಸ್ಕರ ಒಂದು ವಿಚಾರ, ಯಾವುದೇ ಒಂದು ಸಣ್ಣ ಪುಟ್ಟ ಮಗು ಆಗಲಿ, ಸಣ್ಣ ಮಗು 1 ವರ್ಷದಿಂದ 2 ವರ್ಷದಿಂದ 5 ವರ್ಷದಿಂದ 25 ವರ್ಷದ ತನಕನೇ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳ್ಬಾರ್ದು. ಮಕ್ಕಳಿಗೋಸ್ಕರ ಕೇಳಿಸ್ಕೊಂತಿದ್ರೆ ಖಂಡಿತ ಒಳ್ಳೇದು. ಸುಳ್ಳನ್ನು ಹೇಳಿದ್ರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಹೋಗ್ಬಿಡುತ್ತೆ. ಮಕ್ಕಳು ಸುಳ್ಳು ಹೇಳೋದು ಕಲ್ತರು ಅಂದ್ರೆ ವಿದ್ಯೆ ಹೋಯ್ತು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಮಕ್ಕಳು ಸುಳ್ಳು ಹೇಳ್ಬೇಡಿ, ನಿಜನೇ ಹೇಳಬೇಕು. ನೀವು ಯಾವುದೇ ಕಾರಣಕ್ಕೂ ಮಕ್ಕಳು ಸುಳ್ಳು ಹೇಳಕ್ ಬಿಡಬಾರ್ದು. ಮಕ್ಕಳು ಸುಳ್ಳು ಹೇಳೋದನ್ನ ಒಮ್ಮೆ ಒಂದು ಸರಿ ಅವ್ರ ಬಾಯಲ್ಲಿ ಬಂತು ಅಂತಂದ್ರೆ ಅವನ ವಿದ್ಯೆ ಕುಂಠಿತ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಸರಸ್ವತಿಯನ್ನ ವೃದ್ಧಿ ಮಾಡ್ಕೊಳ್ಳುವಂತ ಒಂದು ನಾಲಿಗೆಯಲ್ಲಿ ಅಪಸ್ವರ ಸುಳ್ಳುಗಳೇನಾದ್ರೂ ಬಂತು ಆ ವಿದ್ಯೆ ಭಂಗ ಆಗತ್ತೆ. ಅದನ್ನ ಮಕ್ಕಳ ಬಾಯಲ್ಲಿ ಸುಳ್ಳನ್ನ ಹೇಳಿಸ್ಬೇಡಿ, ಇದು ಸತ್ಯ. ಜಾಗೃತೆ ವಹಿಸ್ಬೇಕು. ಎರಡನೇದಾಗಿ ಮಕ್ಕಳಿಗೆ ಟೈಮ್ ಟೇಬಲ್ ಶಿಸ್ತನ್ನ ಹೇಳ್ಕೊಡಿ, ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆದ್ರೆ ಮಕ್ಕಳು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ, ನಾನು ಹಿಂದೆ ಹೇಳ್ತಾ ಬರ್ತಿದ್ದೀನಿ, ಆದಷ್ಟು ಬೇಗ ರಾತ್ರಿ ಮಲಗಿಸ್ಬೇಕು, ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು. ಬೆಳಗ್ಗೆ ಬೇಗ ಎದ್ದು ಅಭ್ಯಾಸವನ್ನು ಮಾಡಬೇಕು. ಮಕ್ಕಳು ಓದೋವಂಥದ್ದು ಪ್ರಾಕ್ಟೀಸ್ ಮಾಡ್ಬೇಕು. ಬೆಳಗ್ಗೆ ಎದ್ದು ಅವ್ರು ಆದಷ್ಟು ಬೇಗ ನೀವು ಇದನ್ನ ವ್ಯವಸ್ಥೆ ಮಾಡ್ಬೇಕು. ಆ ಮಕ್ಕಳಿಗೆ ಬೆಳಗ್ಗೆನೆ ಎಬ್ಸೋವಂಥದ್ದು. ರಾತ್ರಿ 8 ಗಂಟೆ 9 ಗಂಟೆ ಮಲಗಿಸ್ಬಿಡಿ, ಪರವಾಗಿಲ್ಲ. ಅದು ನೀವು 10 ಗಂಟೆ ಇಟ್ಕೊಂಡು 12 ಗಂಟೆ ಅವ್ರು ಟಿವಿ ನೋಡ್ಸ್ಕೊಂಡು ನಿಮ್ಮ ಜೊತೆಲಿ ತಂದೆ ಬರೋವರೆಗೂ 12 ಗಂಟೆ ಆಗುತ್ತೆ, ಅದ್ರಿಗೆ ಎಬ್ಬಿಸ್ಕೊಂಡು ಅಂಥದ್ದು ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಅಂತ ದುರಭ್ಯಾಸಗಳು ನೀವು ಕಳಿಸ್ಬೇಡಿ. ಅದು ಆಕ್ಚುಲಿ ದುರಭ್ಯಾಸನೇ. ರಾತ್ರಿ ಬೇಗ ಮಲಗಿಸ್ಬೇಕು, ಮಕ್ಕಳನ್ನ ಬೇಗ ಎಬ್ಬಿಸ್ಬೇಕು. ಮತ್ತೆ ಯಾವುದೇ ಒಂದು ಮಕ್ಕಳು ಓದಬೇಕಾದ್ರೂ ಪ್ರತಿ 2 ಗಂಟೆಗೊಮ್ಮೆ 2 ಅವರ್ಸ್ಗೊಮ್ಮೆ ಒಂದು ವಿಶ್ರಾಂತಿ ಕೊಡ್ತಾ ಬರಬೇಕು. ಈ ಪಿರಿಯಡ್ಸಲ್ಲಿ ನೋಡಿ ಏನು ಮಾಡ್ತಾರೆ, 40 ನಿಮಿಷ ಒಂದೊಂದು ಪಿರಿಯಡ್, 3 ಪಿರಿಯಡ್ ಆಗತ್ತೆ. 3 ಪಿರಿಯಡ್ ಆಗಿದ ತಕ್ಷಣ ಒಂದು ಲೀಸರ್ ಇದ್ದೇ ಇರುತ್ತೆ. 3 ಪಿರಿಯಡ್ ಆದ್ಮೇಲೆ ಒಂದು ಲೀಸರ್ ಅಂದ್ರೆ 2 ಗಂಟೆ 120 ನಿಮಿಷ ಆಯ್ತು.
ಹಾಗೆಯೇ ಮನೆಯಲ್ಲೂ ಅಷ್ಟೇ ವಿದ್ಯಾಭ್ಯಾಸ ಎಜುಕೇಶನ್ ಟೈಮಲ್ಲಿ ಈಗ ದೊಡ್ಡವರು ತಗೊಳ್ಳಿ, ಈಗ IAS PhD ಮಾಡೋರು ಇವರೆಲ್ಲ ಈಗ KS ಪ್ರಿಲಿಮ್ಸ್ ಇವೆಲ್ಲ ಸ್ಟಾರ್ಟ್ ಆಗಿದೆ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರಷ್ಟೇ ರಾತ್ರಿ ಇವತ್ತು ಸಾಯಂಕಾಲ ಕೂತ್ಕೊಂಡು ಮಾರನೇ ದಿನ ರಾತ್ರಿವರೆಗೂ ಅಲ್ಲೇ ಕೂತ್ಕೊಂಡು ಓದಿದ್ರೆ ನಿಮ್ ತಲೆಯಲ್ಲಿ ಏನಿರಲ್ಲ, ಅಲ್ಲಿ ಏನಿರಲ್ಲ. ಇವತ್ತೆಲ್ಲ ಓದ್ಬಿಟ್ಟು ಬೆಳಗ್ಗೆ ಅಲ್ಲಿ ಹಿಡ್ಕೊಂಡ್ರೆ ಎಲ್ಲ ಮರ್ತೋಗ್ಬಿಡ್ತೀರಿ. ಎವ್ರಿ 2 hours ಒಂದ್ಸಲಿ ಕನಿಷ್ಠ ಪಕ್ಷ 10 ನಿಮಿಷ ಆದ್ರೂ ಗ್ಯಾಪ್ ಕೊಡಬೇಕು. ಮತ್ತೆ ಹಾಡುಗಳನ್ನ ಕೇಳೋದು ನಿಲ್ಲಿಸಿ. ಫಸ್ಟ್ ಕೆಲವ್ರು ಏನ್ ಮಾಡ್ತಾರೆ, ಸಂಗೀತ ಕೇಳೋದು, ಅರ್ಧ ಗಂಟೆ ಓದ್ಬಿಡೋದು, ಚೆನ್ನಾಗಿ ಸಂಗೀತ ಕೇಳೋದು. ಸಂಗೀತ ಮಾತ್ರ ಹಾಗೆ ಇರುತ್ತೆ, ಓದಿದ್ ಯಾವುದು ಹತ್ರ ಇರಲ್ಲ. ಯಾವುದೇ ಕಾರಣಕ್ಕಾಗ್ಲಿ ಲಿಸ್ನಿಂಗ್ ಅಂತಂದ್ರೆ ಸಂಗೀತ ಈ ಮಾಧ್ಯಮಗಳಲ್ಲಿ ಬರುತ್ತಲ್ಲ ಅಂತ ಇಂಥ ಹಾಡುಗಳು ಇಂಥದ್ದು ಅವೆಲ್ಲ ಪಾಪ್ ಸಾಂಗ್ಸು ಇನ್ನೊಂದು ಯಾವುದನ್ನು ಕೇಳಬಾರ್ದು. ಎಲ್ಲ ಸ್ಟಾಪ್ ಮಾಡ್ಬಿಡ್ಬೇಕು. ಓದೋ ಮಕ್ಕಳಿಗೆ ಅದು ಅನವಶ್ಯಕ. ಬೇಕಾದ್ರೆ ಒಂದು ಮಂತ್ರ ಕೇಳಿ, ಅದು ವೈಜ್ಞಾನಿಕವಾಗಿ ಮಂತ್ರನ ನಿಮ್ಮಲ್ಲಿ ಚೈತನ್ಯ ಶಕ್ತಿ ಮೂಡಿಸುತ್ತೆ, ಮೆಮೊರಿ ಲಾಸ್ ಆಗದಿರೋ ಥರ ಕಾಪಾಡುತ್ತೆ. ಅಂಡ್ ಎವ್ರಿ ಡೇ 1 ನಿಮಿಷ ಆದ್ರೂ ಸರಿ ಅವರು ಧ್ಯಾನ ಮಾಡಲೇಬೇಕು. ರಾತ್ರಿ ಮಲಗಕ್ಕೆ ಮುಂಚೆ ಧ್ಯಾನ, ಒಂದು ಬೆಡ್ ಮೇಲೆ ಕೂತ್ಕೊಳ್ಳಿ. ಈಗ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ತಾನೇನೇನು ಮಾಡಿದೆ ಎಲ್ಲ ಒಂದ್ಸರಿ ನೆನೆಸ್ಕೊಳ್ಳಿ, ಮಲ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ತಾನು ಏನೇನು ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು. ಒಂದ್ಸಲಿ ಕಣ್ಣು ಮುಚ್ಕೊಂಡು ಧ್ಯಾನ, ಓಕೆ ಏನಾರು ಮಾಡ್ತಿದ್ದ, ಈ ರೀತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಯಾವತ್ತು ಮಕ್ಕಳಲ್ಲಿ ಶಿಸ್ತನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀವೋ ಆ ಖಂಡಿತವಾಗ್ಲೂ ಅವ್ರು ಚೈತನ್ಯಶೀಲರು ಹಾಗೇ ಆಗ್ತಾರೆ. ಚೈತನ್ಯಶೀಲರು ಹಾಗೆ ಆಗ್ತಾರೆ, ಅದು ಪಾಸಿಬಲ್. ಯಾವಾಗ ಅವರಲ್ಲಿ ವೇರಿಯೇಷನ್ಸ್ ಬರುತ್ತೋ ಅವಾಗ ಅಸಾಧ್ಯ. ಮತ್ತೆ ಎಷ್ಟೋ ಜನ ಮಕ್ಕಳಲ್ಲಿ ನಾವು ನೋಡಿರ್ತೀವಿ, ಈ ಒಂದು ಎಷ್ಟು ಊಟ ಮಾಡಿದ್ರು ಸಹ ಅವರಲ್ಲಿ ಅಜೀರ್ಣ ಶಕ್ತಿ ಇರೋದಿಲ್ಲ, ಅಥವಾ ಊಟ ಮಾಡಿದ್ರು ಸಣ್ಣಕ್ಕೆ ಇರ್ತಾರೆ, ಊಟ ಮಾಡೋದಿಲ್ಲ. ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ತುಂಬಾ ಶಾರ್ಪ್ ಇರ್ತಾರೆ, ಬಟ್ ತುಂಬಾ ಊಟ ತಿಂಡಿ ಮಾಡೋದಿಲ್ಲ, ಮತ್ತೆ ಯಾವಾಗ್ಲೂ ಮೂಡಿ ತಂದಲ್ಲಿ ಇರ್ತಾರೆ, ಅವ್ರ ಜ್ಞಾನದಲ್ಲೇ ಇರ್ತಾರೆ. ಅಂತಂದ್ರೆ ಅವ್ರಿಗೆಲ್ಲೋ ಮಂಕು ಕವಿದಿದೆ. ಆ ಮಂಕು ಕವಿಯಕ್ಕೆ ಏನ್ ಕಾರಣ? ಮನೆಯಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಏನೋ ಚೇಂಜಸ್ ಇದೆ. ಅಂತಂದ್ರೆ ಆ ಮಕ್ಕಳು ಮಲಗ್ತಾ ಇರೋ ದಿಕ್ಕಾಗಿರ್ಬೋದು, ಮತ್ತೊಂದು ಇಂಥದ್ದು. ಆದ್ರಿಂದ ಆ ಮಕ್ಕಳು ಯಾವ ದಿಕ್ಕಲ್ಲಿ ಮಲಗಬೇಕು, ಏನೇನ್ ಮಾಡಬೇಕು ಎಲ್ಲ ತಿಳಿಸ್ತಾ ಹೋಗೋಣ. ವಿದ್ಯಾರ್ಥಿ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಒಂದು ಸತ್ಯವಾಕ್ಯ ಪರಿಪಾಲನೆ, ಇನ್ನೊಂದು ಶಿಸ್ತು ಹಾಗೂ ಧ್ಯಾನ ಅನ್ನೋದು ಬಹಳ ಮುಖ್ಯ ಅಂತ ತಿಳಿಸ್ಕೊಡ್ತಿದ್ರು. ಬನ್ನಿ ಇನ್ನಷ್ಟು ವಿಷಯಗಳನ್ನ ಕೇಳಿ ತಿಳಿಯೋಣ. ಗುರುಜಿ, ಈ ವೀಕ್ಷಕ ಬಾಂಧವರಿಗೆ ನಮ್ಮ ನೆಚ್ಚಿನ ಎಲ್ಲ ಮಕ್ಕಳಿಗೂ ವೀಕ್ಷಕ ಬಾಂಧವರ ಈ ಜೀ ವಾಹಿನಿಯ ವಸುದೇವ ಕುಟುಂಬದಿಂದ ನಿಮ್ಮ ಮಕ್ಕಳಿಗೋಸ್ಕರ, ಯಾಕೆಂದ್ರೆ ಎಲ್ಲರಿಗೂ ವಿದ್ಯಾಭ್ಯಾಸ ಈಗ ಎಕ್ಸಾಮ್ಸ್ ಟೈಮ್ಸ್ ಸ್ಟಾರ್ಟ್, ನಾನು ನಿಮ್ಗೊಂದು ವಿದ್ಯಾಯಂತ್ರವನ್ನು ಪ್ರಿಪೇರ್ ಮಾಡಿದ್ದೀವಿ. ಈ ಜೀ ವಾಹಿನಿ ಕಡೆಯಿಂದನೇ ತಲುಪಿಸ್ತೀವಿ. ಯಾವತ್ತು? ಜನವರಿ 1ನೇ ತಾರೀಕು ಬೆಳಗ್ಗೆ ಅಥವಾ ಸಾಯಂಕಾಲ, ನಿಮ್ಗೆ ಯಾವಾಗ ಆಗುತ್ತೆ ಅವಾಗಲೇ ಬರಬೇಕು. ಅವತ್ತೇ ಬರಬೇಕು, ಮಾರನೇ ದಿನ ಹಿಂದೆ ಮುಂದೆ ಬಂದರೆ ಇಲ್ಲ. ಜನವರಿ 1ನೇ ತಾರೀಕೆ ಬರಬೇಕು. ಬಂದು ನಿಮ್ಮ ಮಕ್ಕಳ ಸಮೇತ, ಮಗು ಬಂದ್ರೇ ಕೊಡೋದದು. ಆ ಮಗುನ ಕರ್ಕೊಂಬಂದು ನಾವೊಂದು ಡೈರಿ ಇಟ್ಟಿರ್ತೀವಿ, ಆ ಮಗು ಕೈಯಲ್ಲಿ ಒಂದು ಹೆಸರನ್ನ ಬರೆಸಿ ಆ ಮಗು ಕೈಯಿಂದ ಆ ಒಂದು ಯಂತ್ರವನ್ನು ತಗೊಂಡು ಹೋಗ್ಬೋದು. ಒಂದು ಅದ್ಭುತವಾದ ಒಂದು ಯಂತ್ರ ಅಂದ್ರೆ ನಮ್ಮ ಸಹಸ್ರಧಾರ ಚಕ್ರದಲ್ಲಿರ್ತಕ್ಕಂತಹ ಒಂದು ಬ್ರಹ್ಮಗ್ರಂಥಿ. ಆ ಬ್ರಹ್ಮಗ್ರಂಥಿಯ ರೂಪದಲ್ಲಿರ್ತಕ್ಕಂಥ ಒಂದು ವಿಜೃಂಭಣೆಯಿಂದವಾಗಿರ್ತಕ್ಕಂಥ ಒಂದು ಚಿತ್ರ, ಒಂದು ಇಮೇಜ್, ಅದು ತಗಡಲ್ಲಿ ಇರೋದಲ್ಲ. ಅದು ಜಸ್ಟ್ ಅದನ್ನ ಈಗ ದಿನಕ್ಕೆ 1 ಸೆಕೆಂಡಿಗೆ ನೋಡಿದ್ರು ಆ ಒಳಗಡೆ ಬ್ರಹ್ಮಗ್ರಂಥಿ ಆಕ್ಟಿವ್ ಆಗುತ್ತೆ. ಅಂತ ಅದ್ಭುತವಾದ ಚೈತನ್ಯವಾದ ಚಕ್ರವನ್ನ ಉಚಿತವಾಗಿ ಕೊಡ್ತಾ ಇದೀವಿ, ದುಡ್ಡುಗಲ್ಲ, ಫ್ರೀ, ನಿಮ್ಮ ಮಕ್ಕಳಿಗೋಸ್ಕರ. ಈ ಜೀ ವಾಹಿನಿಯ ವಸುದೇವ ಕುಟುಂಬದಿಂದ ನಿಮ್ಗೆ ಹೋಗ್ತಿದೆ. ಜನವರಿ 1ನೇ ತಾರೀಕು ಮಾತ್ರನೇ, ಅವತ್ತು ಮಾತ್ರ ಸಿಗುತ್ತೆ. ಹಿಂದೆ ಬಂದರೂ ಸಿಗಲ್ಲ, ಮುಂದೆ ಬಂದರೂ ಸಿಗಲ್ಲ, 2ನೇ ತಾರೀಕು ಬೆಳಗ್ಗೆ ಬಂದರೂ ಸಿಗಲ್ಲ. ಅವತ್ತು ಮಗು ಜೊತೆ ಬಂದ್ರೆ ಮಾತ್ರ ಕೊಡ್ತೀವಿ, ಇಲ್ಲಾಂದ್ರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು 1,00,000 ಜನ ಬಂದರೂ ಸರಿ, ಮಕ್ಕಳು ಬರಬೇಕು. ನಿಮ್ಗೆ ಎಷ್ಟು ಬೇಕೋ ಅದನ್ನ ತಲುಪಿಸೋ ಜವಾಬ್ದಾರಿ ಈ ಒಂದು ವಾಹಿನಿ ಭರಿಸ್ತಾ ಇದೆ. ಆದ್ರಿಂದ ಆ ಮಕ್ಕಳನ್ನ ಏನ್ ಮಾಡ್ಬೇಕು ನೀವು? ಆ ಒಂದು ಸ್ಟಿಕ್ಕರ್ನ ಓದೋ ಜಾಗದಲ್ಲಿ ಯಾವತ್ತು ಮಕ್ಕಳು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಓದ್ಬೇಕು. ಒಂದು ಟೇಬಲ್ಲು, ಡೆಸ್ಕ್ ಏನೋ ಒಂದಿರುತ್ತೆ. ಈಸ್ಟ್ ಫೇಸಿಂಗ್, ಯಾವಾಗ್ಲೂ ಎವ್ರಿ ಟೈಮ್ ಈಸ್ಟ್ ಫೇಸಿಂಗ್ಗೆ ಕೂತ್ಕೊಂಡು ಓದ್ಬೇಕು. ಅಂತಂದ್ರೆ ನೋಡಿ, ಮಕ್ಕಳು ಮಲಗೋದು ಅಷ್ಟೇ, ಸಣ್ಣವರಾಗ್ಬೋದು ದೊಡ್ಡವರಾಗ್ಬೋದು, ಯಾರೇ ಆಗ್ಲಿ,
ಎಜುಕೇಷನಲ್ಲಿ ಇರ್ತಕ್ಕಂಥವ್ರು ಯಾವತ್ತೇ ಆಗಲಿ ಓದಬೇಕು, ನಾವಿನ್ನೂ ದುಡಿಬೇಕು ಅಂತ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಪೂರ್ವಕ್ಕೆ ತಲೆ ಹಾಕಬೇಕು. ಪೂರ್ವಕ್ಕೆ ತಲೆ ಹಾಕಿದ್ರೆ ಜ್ಞಾನ ಸಿದ್ಧಿ, ಪಶ್ಚಿಮಕ್ಕೆ ತಲೆ ಹಾಕೋರು ಅಜ್ಞಾನ. ಹೇಗಾಗುತ್ತೆ ಅಂತಂದ್ರೆ ಪಶ್ಚಿಮಕ್ಕೆ ಮುಳುಗಿಸೋ ಅಂಥದ್ದು, ಪೂರ್ವಕ್ಕೆ ವೃದ್ಧಿ. ಸೂರ್ಯ ವೃದ್ಧಿ ಆಗ್ತಾನೆ ಪೂರ್ವದಲ್ಲಿ, ಸನ್ರೈಸಿಂಗ್, ನಮ್ಮಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ. ಪಶ್ಚಿಮದಲ್ಲಿ ತಲೆ ಇಟ್ಟು ಮಲಗಿದ್ರೆ ಅದು ಮುಳುಗ್ತಾ ಹೋಗುತ್ತೆ. ಅಂತಂದ್ರೆ ಅತಿ ಹೆಚ್ಚು ನನ್ನ ಸೆನ್ಸಸ್ ಪ್ರಕಾರ ನಾನು ಕಂಡಿಡ್ದಿರೋವಂಥದ್ದು, ಪಶ್ಚಿಮಕ್ಕೆ ತಲೆ ಹಾಕಿ ಯಾರು ಮಲಗಿರ್ತಾರೋ ಅವ್ರಿಗೆ ವಿದ್ಯಾಹೀನತೆ, ಕಳ್ಳರು, ಸಣ್ಣ ವಯಸ್ಸಲ್ಲಿ ದುಶ್ಚಟಗಳಾಗುವಂಥದ್ದು, ದೊಡ್ಡವರಾದ್ಮೇಲೆ ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥವ್ರು, ಲೈಫಲ್ಲಿ ಅಭಿವೃದ್ಧಿನೇ ಇಲ್ಲದೆ ಇರ್ತಕ್ಕಂಥವ್ರು ಜಾಸ್ತಿ ಜನ ನಾನು ಕಂಡಿದ್ದೀನಿ. ಬಿಕಾಸ್ ನನ್ನ ಸೆನ್ಸಸ್ ಅಲ್ಲಿ, ಬೇರೆಯವ್ರ ಕತೆ ಬೇಡ, ನನ್ನ ಸೆನ್ಸಸ್ ಅಲ್ಲಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು. ಅದರಿಂದ ಆದಷ್ಟು ಮದುವೆ ಆಗಿದ್ರೂ ಸರಿ, ಎಜುಕೇಶನ್ ಮುಗಿಸೋ ತನಕ ನಾನು ಓದಬೇಕು, ನಾನು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋರು ಪ್ರತಿಯೊಬ್ಬರೂ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು. ಮತ್ತೆ ಅತಿ ಹೆಚ್ಚು ಚಲನಚಿತ್ರಗಳನ್ನ ನೋಡಬಾರ್ದು ದಯವಿಟ್ಟು. ಮಕ್ಕಳು ಎಜುಕೇಶನ್ ಮಕ್ಕಳು ಅತಿ ಹೆಚ್ಚು ಚಲನಚಿತ್ರಗಳನ್ನ ನೋಡಕ್ ಬಿಡಬೇಡಿ. ಎಷ್ಟು ಬೇಕೋ ಅಷ್ಟು ನೋಡಿ, ಎಂಟರ್ಟೈನ್ಮೆಂಟ್ ಕೊಡಿ, ನಾನು ಬೇಡ ಅಂತಿಲ್ಲ. ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ನೋಡಬಾರ್ದು ಅನ್ನೋ ಒಂದು ಪರಿಜ್ಞಾನ ನೀವು ಆ ಮಕ್ಳಿಗೆ ತುಂಬಿಸ್ಬೇಕು. ನಾನು ನೆನ್ನೆನೇ ಹೇಳ್ತಿದ್ದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಗಂಡ ಹೆಂಡತಿ ಒಂದು ಮಗು ಸಮೇತ ಹೋಗಿ ಒಂದು ಚಲನಚಿತ್ರವನ್ನು ನೋಡೋಕ್ಕಾಗಲ್ಲ. ಆ ರೀತಿ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು. ಆದ್ರಿಂದ ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ನೋಡಬಾರ್ದು, ಎಲ್ಲ ಕೊಡಿ, ಎಲ್ಲ ಎಂಟರ್ಟೈನ್ಮೆಂಟು ಕೊಡಿ, ಅಂಥದ್ದನ್ನೇ ವ್ಯವಸ್ಥೆ ಮಾಡಿ. ಅದೇ ರೀತಿ ಮನೆಯಲ್ಲಿ ಮಕ್ಕಳು ನಾನು ಕೊಡತಕ್ಕಂಥ ಚಕ್ರವನ್ನ ಪೂರ್ವಾಭಿಮುಖಿಯನ್ನ ಇಡಬೇಕು. ಈ ಮಕ್ಕಳು ಎಲ್ಲಾದ್ರೂ ಓದ್ಬೇಕಾದ್ರೆ ಒಂದು ಸ್ಟಿಕ್ಕರ್, ಅದು ಸ್ಟಿಕ್ಕರ್ ಒಂದು ಕಾರ್ಡ್ಬೋರ್ಡ್ ಮೆತ್ತಿಸ್ಬೋದು, ಒಂದು ಟೇಬಲ್ ಮೆತ್ತಿಸ್ಬೋದು, ಒಂದು ಗಾಜನ್ ಮೇಲೆ ಮೆತ್ತಿಸ್ಬೋದು, ಬೇಕಾದ್ರೆ ಪ್ರೇಮ್ ಹಾಕಲ್ಲಿ ಇಟ್ಬಿಡ್ಬೋದು ಪರ್ಮನೆಂಟ್ ಆಗಿ ನೀವು. ಅಂಥದ್ದೊಂದು ಇಮೇಜ್, ಅದ್ಭುತವಾದ ಶಕ್ತಿ ಅದು. ನಾವು ಕೆಲವು ಮೊನ್ನೆ ಹಾಸನಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳಿದೆ. ಸಾವಿರಾರು ಜನ ಅದು ತಗೊಂಡು ಹೋದ್ರು. ಕೆಲವು ಮಕ್ಕಳು ಗಲಾಟೆ, ಮಕ್ಕಳೆಲ್ಲ ಸಿಕ್ತು, ದೊಡ್ಡವ್ರ ಮಕ್ಕಳು ಕರ್ಕೊಂಬಂದೆ, ನಮಗ್ ಬೇಕು ಅಂತ ಹೇಳಿ ಗಲಾಟೆ ಮಾಡಿ, ನನಗೂ ಉಸಿರಾಡಕ್ ಬಿಡದೆ ಕೊನೆಗೆ ಗಲಾಟೆ ಮಾಡ್ಕೊಂಡು ಅರ್ಧದಲ್ಲಿ ಎದ್ದು ಹೋಗಿದ್ದಾಯ್ತು. ಅಂತ ಗಲಭೆ ಇಲ್ಲದೆ ಬನ್ನಿ, ನಾನು ಡೈರಿ ಬರ್ತೀನಿ ಪರ್ಟಿಕ್ಯುಲರ್, ಆ ಮಗು ಬಂದು ಅವನ ಹೆಸರು ಬರೆದು ಅವನಾಗ ಅವನು ತಗೋಬೇಕು. ನಿಮ್ಗಿನ್ನೂ ಕಾರ್ಯಕ್ರಮದಲ್ಲಿ ನಮ್ಗಿಂತದ್ದು ಬೇಕು ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಅದ್ರಲ್ಲಿ ಬರೀರಿ. ಅದ್ರಲ್ಲಿ ಉತ್ತಮವಾಗಿ ಯಾರಾದರೂ ಚೆನ್ನಾಗಿ ಈ ರೀತಿ ಬೇಕು ಅಂತ ಉತ್ತಮವಾಗಿ ಅದ್ರಲ್ಲಿ ನಾನು ಸೆಲೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಇನ್ನೊಂದು ಪ್ರೆಸೆಂಟೇಷನ್ ನಾನೇ ಕಳಿಸ್ತೀನಿ. ಅವನ ಜೀವನ ಪರ್ಯಂತ ಅದನ್ನ ಇಟ್ಕೊಂಡಿರ್ಬೇಕು. ಅವನ ಜೀವನದಲ್ಲಿ ಮತ್ತೆ ಅವನು IAS ಆಫೀಸರ್ ಆಗಬೇಕು ಅಂದ್ರೆ ಆಗ್ಬೇಕು ಅಂತ ಪ್ರೆಸೆಂಟೇಷನ್ ನಾನು ಕಳಿಸ್ತೀನಿ ನಮ್ಮ ಸಂಸ್ಥೆಯಿಂದ. ಸಂಸ್ಥಾನ ಅಂದಿದ ತಕ್ಷಣ ನೆನಪಾಯ್ತು, ಈ 31ನೇ ತಾರೀಕು ಡಿಸೆಂಬರ್ 31ನೇ ತಾರೀಕು 1, 2 ಈ 3 ದಿನಗಳ ಕಾಲ ಕಾಶಿಗೆ ಹೋಗ್ತಿದ್ದೀನಿ ನಾನು. ಅಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಶಿ ವಿಶ್ವನಾಥನಿಗೆ ಎಲ್ಲ ಚೆನ್ನಾಗಿರ್ಲಿ ಅಂತ. ವೀಕ್ಷಕ ಬಾಂಧವರು ನನ್ನ ಜೊತೆ ಬರಬೇಕು ಅನ್ನೋ ಇಚ್ಛೆ ಇರತಕ್ಕಂಥವ್ರು, ನನ್ನ ಜೊತೆ ಬರಬೇಕು, ಗುರು ಜೊತೆ ಹೋಗಬೇಕು ಅನ್ನೋ ಇಚ್ಛೆ ಇಂಥವ್ರು, ನಿಮ್ಮ ಸ್ವಖರ್ಚಿನಿಂದ, ನಾನು ಕೊಡೋಕ್ಕಾಗಲ್ಲ, ನಿಮ್ಮದೇ ಒಂದು ಖರ್ಚಿನಿಂದ ಫ್ಲೈಟಲ್ಲಿ ನಾನು ಹೋಗೋದು. ಬೆಳಗ್ಗೆ 31ನೇ ತಾರೀಕು ಬೆಳಗ್ಗೆ ಹೋಗ್ತೀವಿ. ಮತ್ತು ಅಲ್ಲಿಂದ ಕಾರ್ಯಕ್ರಮಗಳು ಬರುತ್ತೆ, ಇಲ್ಲಿನೂ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ ತುಂಬ ಅದ್ಭುತವಾದ ಕಾರ್ಯಕ್ರಮಗಳು ಮಾಡಿಟ್ಟಿದ್ದೀನಿ ನಾವು ಅವತ್ತು. ಅಂಥ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿ ನಾನು ಒಂದು ಕಾಶಿ ವಿಶ್ವನಾಥನಿಗೆ ರುದ್ರಾಭಿಷೇಕ ಏರ್ಪಾಡು ಮಾಡ್ಕೊಂಡಿದ್ದೀವಿ. ನೀವೇನಾದರೂ ಬರೋಂಗಿದ್ರೆ ನಮ್ಮ ಆಶ್ರಮಕ್ಕೆ ಕಾಲ್ ಮಾಡಿ, ನೀವು ಅಲ್ಲಿ ಫ್ಲೈಟ್ ಟಿಕೆಟ್ಸ್ದು ಯಾವ ರೀತಿ ಎಲ್ಲ ಮೆಸೇಜ್ ತೊಗೊಂಡು ಬರೋ ಹಾಗಿದ್ರೆ ನೀವು ನನ್ನ ಜೊತೆಲಿ ಬರ್ಬೋದು. 1ನೇ ತಾರೀಕು ಹೋಗ್ತೀವಿ, 2ನೇ ತಾರೀಕು ರಾತ್ರಿ ಬಂದ್ಬಿಡ್ತೀವಿ. ಕೇವಲ 3 ದಿನ ಅಂಥವ್ರು ಬರಬಹುದು. ಇದೊಂದು ನಿಮಗೊಂದು ಅವಕಾಶ ನನ್ನ ಜೊತೆ ಬರಲಿಕ್ಕೆ. ಇನ್ನು ಮಕ್ಕಳ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೆ, ನೆನ್ಪಿಟ್ಕೊಳ್ಳಿ, ಆ ಚಕ್ರವನ್ನು ನಾವು ಕೊಡ್ತೀವಿ, ಅದನ್ನೆಲ್ಲ ಆಯಿತು. ಆದರೆ ಈಗ ಪ್ರಸ್ತುತಕ್ಕೆ ನಿಮ್ಮ ಮನೆಗಳಲ್ಲಿ ನೀವು ಮಕ್ಕಳನ್ನ ಪೂರ್ವಕ್ಕೆ ತಲೆ ಇಟ್ಟು ಮಲಗಬೇಕು, ಪಶ್ಚಿಮಕ್ಕೆ ಕಾಲು ಚಾಚಬೇಕು. ಯಾವಾಗ್ಲೂ ಮಕ್ಕಳಿಗೆ ತುಂಬ ಡಾರ್ಕ್ ಕಲರ್ಸು ಬಟ್ಟೆಗಳನ್ನು ಹಾಕಬೇಡಿ. ಕೆಲವ್ರು ಏನು ಮಾಡ್ತಾರೆ, ತುಂಬ ರೆಡ್ ಕಲರ್ ಹಾಕೋವಂಥದ್ದು, ಫುಲ್ ಬ್ಲ್ಯಾಕ್ ಹಾಕೋವಂಥದ್ದು ಅಥವಾ ಫುಲ್ ಗ್ರೀನ್ ಹಾಕೋವಂಥದ್ದು, ಇಂಥದ್ದೆಲ್ಲ ಡಾರ್ಕ್ ಕಲರ್ಸ್. ನೋಡಿ, ಯಾವುದೇ ಒಂದು ಮಗು ಡಾರ್ಕ್ ಕಲರ್ ಡ್ರೆಸ್ ಆದಾಗ ಆ ಮುಖದಲ್ಲಿ ಚೈತನ್ಯ ಇರೋದಿಲ್ಲ, ಬಟ್ಟೆನೇ ಎತ್ತು ಕಾಣಿಸ್ತಾ ಇರುತ್ತೆ. ಅದೇ ಲೈಟ್ ಕಲರ್ ಆ ಮಕ್ಕಳಿಗೆ ಹಾಕಿದಾಗ ಆ ಮುಖದಲ್ಲಿ ತೇಜಸ್ ಇರುತ್ತೆ. ಅಂತಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಚಕ್ರಗಳಿಗೆ ತುಂಬಾ ಒಳ್ಳೆಯದು. ಈ ಆಜ್ಞಾತ ಚಕ್ರ ಮತ್ತು ಶಾಸ್ತ್ರಾರ ಚಕ್ರಕ್ಕೆ ತುಂಬಾ ಲೈಟ್ ಕಲರ್ಸ್ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದರಿಂದ ಡಾರ್ಕ್ ಕಲರ್ಸ್ ಅಲ್ಲಿ, ಡಾರ್ಕ್ ರೂಮ್ ಅಲ್ಲಿ ಮಕ್ಕಳನ್ನ ಬಿಡಬಾರ್ದು. ಯಾವತ್ತೇ ಆಗಲಿ ಡಾರ್ಕ್ ರೂಮಲ್ಲಿ ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದ್ರೆ ಹಿಪ್ನಾಟಿಸಮ್ ಆಗುತ್ತೆ. ಮಕ್ಕಳಿಗೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ತಗೋಬೇಕು, ಯಾವ್ದು ಅವರು ಈ ಮಂಕಾಗ್ಬಿಡ್ತಾರೆ. ನಾನು ಅವಾಗಲೇ ಹೇಳ್ತಿದ್ದೆ, ಮಕ್ಕಳು ಮಂಕಾಗೋದು ಯಾವ್ದಕ್ಕೆ ಕಾರಣ, ತುಂಬಾ ಚೂಟಿ ಇರಲ್ಲ, ಚುರುಕಿರಲ್ಲ. ಯಾಕೆ ಅಂತಂದ್ರೆ ಅವ್ರು ಮಲಗುವಂಥ ಪೊಸಿಷನ್ ಸರಿ ಇರೋದಿಲ್ಲ.
ಮತ್ತೆ ಎರಡನೇದಾಗಿ ಈಶಾನ್ಯದಲ್ಲೇ ಮಲಗಿಸ್ಬೇಕು ಅಂತ ಹೇಳಿರ್ತೀವಿ. ಆದ್ರೆ ಅತಿ ಹೆಚ್ಚು ಇದು ಒಬ್ಬ ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ರು ನಾನು ಪರಿಚಯ ಆಗಿತ್ತು ನನಗೆ, ಅವ್ರ ಹತ್ರ ಭೇಟಿ ಮಾಡಿದ್ದೆ. ಈಸ್ ಅವನ್ ಸೈಂಟಿಸ್ಟ್, ಸೈಂಟಿಸ್ಟ್. ಅವ್ರ ಮನೆಯಲ್ಲಿ ಆ ಒಂದು ಏರಿಯಾದಲ್ಲಿ ಕಂಡಿಡಿದರೆ ಆ ನೀರು ಹರಿಯುವಂತ ಪ್ರದೇಶ ಎಷ್ಟಿರುತ್ತೋ ಅಷ್ಟು ಪೂರ್ತಿ ಎಲ್ಲರಿಗೂ ಎಲ್ಲೆಲ್ಲಿ ಹೋಗಿದೆ ಅಷ್ಟು ಜನರಲ್ಲಿ ಎಲ್ಲರಿಗೂ ಕ್ಯಾನ್ಸರ್ ರೋಗಗಳು ಬಂದಿದೆ. ಹೌ ಇಟ್ ಪಾಸಿಬಲ್ ಅಂತ ಹೇಳಿ ಅವ್ರು ಪ್ರೂಫ್ ಮಾಡಿ ತೋರಿಸಿದ್ದಾರೆ. ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಿ ಈಶಾನ್ಯದಲ್ಲೇ ಮಕ್ಕಳು ಮಲಗಬೇಕು ಅಂತ, ಮಲಗಿಸ್ಲಿ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಕೆಳಗಡೆ ಈ ಒಂದು ನೀರ್ ನಿಲ್ಲುವಂತ ಸಂಪ್ ಹಾಕ್ಬಿಟ್ಟು ಇರ್ತಾರೆ ಆ ಈಶಾನ್ಯ ಭಾಗದಲ್ಲಿ. ಯಾವತ್ತೇ ಆಗ್ಲಿ ಆ ಕೆಳಗಡೆ ನೀರ್ ಹರಿಯುವಂತ ಸಂಪು ಮೇಲೆ ಆಗ್ಲಿ ಮಕ್ಕಳನ್ನ ಮಲಗಿಸಬಾರ್ದು, ತಿಳ್ಕೊಳ್ಳಿ. ಮನೆಯಿಂದ ಹೊರಗಡೆ ಇದ್ರೆ ತೊಂದರೆ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಸಂಪ್ ಮಾಡ್ಬಿಟ್ಟಿರ್ತಾರೆ, ಫಸ್ಟ್ ಫ್ಲೋರ್ ಅಲ್ಲಿ ಮೇಲೆ ಮನೆಗಳು ಕಟ್ಬಿಟ್ಟಿರ್ತಾರೆ, ಅಲ್ಲಿ ಈಶಾನ್ಯಕ್ಕೆ ಎಕ್ಸಾಕ್ಟ್ ಆಗಿ ಮಕ್ಕಳು ಮಲಗೋ ರೂಮ್ ಅಂತ ಹೇಳಿ ಮಾಡ್ಬಿಟ್ಟಿರ್ತಾರೆ. ಅಲ್ಲಿ ಎಕ್ಸಾಕ್ಟ್ ಆಗಿ ಕೆಳಗಡೆ ನೀರಿದ್ದ ಜಾಗದಲ್ಲಿ ಮೇಲೆ ಮಲಗಬಾರ್ದು. ಈ ರೀತಿ ಆದ್ರೆ ಕಿಡ್ನಿ ಸ್ಟೋನ್, ಸಣ್ಣ ವಯಸ್ಸಿಗೆ ಮಕ್ಕಳಿಗೆ ಶುಗರ್ ಬರುವಂಥದ್ದು, ಸಣ್ಣ ವಯಸ್ಸಿಗೆ. ಮತ್ತೆ 8 ವರ್ಷ 7 ವರ್ಷಕ್ಕೆ ಮಕ್ಕಳು ಮೆಚೂರ್ ಆಗ್ಬಿಡುವಂಥದ್ದು. ಸಾಕಷ್ಟು ಇನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ ಬಾಡಿನಲ್ಲಿ, ಆರ್ಗ್ಯಾನ್ಸೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂತಂದ್ರೆ ಕೆಳಗಡೆಯಿಂದ ಊರ್ಜ ಶಕ್ತಿಯನ್ನು ಉತ್ಪತ್ತಿ ಆಗ್ತಾ ಇರುತ್ತೆ. ಎಲ್ಲಿಂದ? ಆ ನೀರು ನಾವು ಎಲ್ಲಿಟ್ಟಿರ್ತೀವಿ ಅಲ್ಲಿ ಒಂದು ಊರ್ಜ ಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಊರ್ಜ ಶಕ್ತಿಯಿಂದ ದೇಹ ಇನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದರಿಂದ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಿರ್ತಕ್ಕಂಥದ್ದು, ಮಕ್ಕಳನ್ನ ಪೂರ್ವಕ್ಕೆ ತಲೆ ಇಟ್ಟು ಮಲಗಿಸ್ಬೇಕು, ಶಿಸ್ತಿನಿಂದ ಕಲಿಸ್ಬೇಕು, ಅಸತ್ಯವನ್ನು ನುಡಿಬಾರ್ದು. ಇಷ್ಟು ಮಾತ್ರ ಮಾಡ್ಕೊಳ್ಳಿ. 2 ಗಂಟೆಗೆ ಒಂದ್ಸಲಿ ರೆಸ್ಟ್ ಕೊಡಿ, ಒಳ್ಳೇದು ಮಾಡ್ತಾ ಹೋಗಿ. ಇನ್ನೂ ನಾಳಿದ್ದು ಇದೆ ಬೇಕಾದಷ್ಟು ಮಕ್ಕಳ ವಿಚಾರನ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಾನು ಹೇಳಿದ್ದನ್ನು ಮರಿಬೇಡಿ, ಜನವರಿ 1ನೇ ತಾರೀಕು ನಿಮಗೋಸ್ಕರ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ ಸದಾವಕಾಶ ಎಲ್ಲ ಉಪಯೋಗ ಮಾಡ್ಕೊಳ್ಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನಾವು ವಿರೂಪಾಕ್ಷ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್ ತಾವು? ನಾವು ಹುಬ್ಳಿ ಹತ್ರ ಪಶುಪತಿ ಹಾಳ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ವಿರೂಪಾಕ್ಷ? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ತಿಳಿಸ್ತೀರಾ? 23/7/1960. 60? ಹೌದು ಮೇಡಮ್. ಹಾ, ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್ ಅದು. ಓಕೆ, ಜನ್ಮ ರಾಶಿ ನಕ್ಷತ್ರ ಏನಾದ್ರೂ ಮಾಹಿತಿ ಗೊತ್ತಿದೆಯಾ? ಇಲ್ಲ ಮೇಡಮ್, ಏನು ಗೊತ್ತಿಲ್ಲ. ಪರವಾಗಿಲ್ಲ ವಿರೂಪಾಕ್ಷ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ವಿರೂಪಾಕ್ಷಪ್ಪ, ಹೇಳಿ. ನನ್ನ ಸಮಸ್ಯೆ ಅಂದ್ರೆ, ನಾನು ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದೇನೆ. ಸರಿ. ನನಗೆ ಪ್ರಮೋಷನ್ ಸಿಗದೆ ಬೇರೆಯವರಿಗೆ ಸಿಕ್ಕಿದೆ. ಸರಿ. ಈಗ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಗುರುಜಿ. ಖಂಡಿತ ನಾನು ನಿಮ್ಗೆ ಪ್ರಮೋಷನ್ ಬೇಕು. ನಾನು ರಮಲಶಾಸ್ತ್ರದಲ್ಲಿ ನೋಡ್ತೀನಿ ಏನು ಪರಿಹಾರ ಮಾಡ್ಕೊಂಡ್ರೆ ಪ್ರಮೋಷನ್ ಉನ್ನತ ಸ್ಥಾನಕ್ಕೆ ಮತ್ತೆ ಹೋಗ್ತೀರಿ, ಆ ಪ್ರಮೋಷನ್ ನಿಮ್ಗೆ ಸಿಗುತ್ತೆ ಅಂತ ನೋಡಿ ಹೇಳ್ತೀನಿ. ಅದನ್ನ ಪರಿಹಾರ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗತ್ತೆ. ನೋಡಿ, ನಿಮ್ಮ ಜಾತಕದಲ್ಲಿ 3ಯ ಸ್ಥಾನ 2ಯ ಸ್ಥಾನ ಚಂದ್ರ ಮತ್ತು ಕುಜನ ಒಂದು ಸ್ಥಾನ ತೋರಿಸ್ತಾ ಇದೆ. ಈ ಕುಜ ಮತ್ತು ಚಂದ್ರ ಇವರ ಒಂದು ಜಾತಕದಲ್ಲಿ 6ನೇ ಮೇಲೆ ಕೂತಿರ್ತಕ್ಕಂಥದ್ದು. ಮತ್ತೆ ನಿಮ್ಮ ಉದ್ಯೋಗ ಸ್ಥಾನ ಅದ್ಬತ್ತಿ ನೀವು ಕುಜನೇ ಆಗಿರ್ತಾನೆ. ಏನಾಗ್ತಿದೆ ನಿಮ್ಗೆ, ನಿಮ್ ಸುತ್ತಮುತ್ತಲಿರೋರೇ ಶತ್ರುಗಳು. ಹೌದು ಗುರುಜಿ. ಆ ಶತ್ರುಗಳಿಂದನೇ ಇದು ಅಸಡ್ಡೆ ಆಗ್ತಿದೆ. ಏನಿಲ್ಲ, ನಿಮ್ಗೆ ಎಲ್ಲರ ಮೇಲೆ ಒಳ್ಳೆ ಅಭಿಪ್ರಾಯ ನಿಮಗಿದೆ, ಆದ್ರೆ ನಿಮ್ ಎದುರುಗಡೆ ಒಂದ್ ಮಾತಾಡ್ತಾರೆ, ಹಿಂದೆ ಒಂದ್ ಮಾತಾಡ್ತಾರೆ. ನಿಮ್ಮ ಉದ್ಯೋಗದಲ್ಲಿ ಮೇಲಧಿಕಾರಿಗಳದೆಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ಸುತ್ತಲೂ ಇರ್ತಕ್ಕಂಥವ್ರು ಸರಿ ಇಲ್ಲ. ಸ್ವಲ್ಪ ಜಾಗ್ರತೆ ವಹಿಸಿ. ಅವರು ಬೇರೆ ಅಪವಾದಗಳ ಮೇಲೆ ನಿಮ್ಮ ಮೇಲೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಲ್ರೆಡಿ. ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ ಮನೆ ದೇವ್ರು ಯಾವ್ದು? ನಾನು ಇದು ಮೈಲಾರಲಿಂಗೇಶ್ವರ ಸರ್. ಮೈಲಾರಲಿಂಗೇಶ್ವರ. ಮನೆಯಲ್ಲಿ ಆ ಶಿವಲಿಂಗ ಇಂಥದ್ದೇನಾದ್ರೂ ಇಟ್ಕೊಂಡಿದ್ರಾ? ಹೌದು, ಸಿದ್ಧಾರ್ಥ ಇದೆ, ಮೈಲಾರಲಿಂಗಪ್ಪನ ಫೋಟೋ ಇದೆ ಗುರುಜಿ. ಪ್ರತಿ ದಿವಸ ಬೆಳಗ್ಗೆ ಶಿವಲಿಂಗ ನೀವು ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಒಂದು ಶಿವಲಿಂಗಕ್ಕೆ ಕೈಯಲ್ಲಿ ಇಟ್ಕೊಂಡು, ಈ ರೀತಿ ಕೈಯಲ್ಲಿ ಇಟ್ಕೊಂಡು, ಅದಕ್ಕೆ ಕೈಯಿಂದನೇ ಅಭಿಷೇಕ ಕೈಯಲ್ಲಿ ಇಟ್ಕೊಂಡೇ ಪೂಜೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹಾಲು, ಒಂದು ಚೂರು ಬೆಲ್ಲ ಇಟ್ಟು, ಗಂಧ ಇಟ್ಟು, ಬಿಲ್ಪತ್ರ ಇಟ್ಕೊಂಡು ಕೈಯಲ್ಲಿ ಅಷ್ಟೋತ್ರವನ್ನು ಓದ್ಕೋಬೇಕು. ಅಷ್ಟೋತ್ರ ಓದ್ಕೊಂಡಾಗಿದ ತಕ್ಷಣ ಅಲ್ಲಿ ಇಟ್ಬಿಟ್ಟು ಆ ಒಂದು ಬಿಲ್ಪತ್ರನ ಜೋಬಲ್ಲಿ ಇಟ್ಕೊಂಡು, ಆ ತೀರ್ಥ ಏನಾದ್ರೂ ಉಳಿದಿದ್ರೆ ಅದನ್ನ ಕುಡ್ಕೊಂಡು ಮತ್ತೆ ಕೈ ತೊಳ್ಕೊಂಡು ಅದಕ್ಕೆ ಅಲಂಕಾರ ಮಾಡಿ ಶಿವ ಅಷ್ಟೋತ್ರ ಇನ್ನೊಂದ್ಸಲಿ ಪಠನೆ ಮಾಡ್ಕೊಂಡ್ಬಿಡ್ಬೇಕು. ಕರೆಕ್ಟಾಗಿ 108 ದಿನ ಮಾಡಿ. ಆಯ್ತು ಗುರುಜಿ. ಮತ್ತೆ ನೈವೇದ್ಯಕ್ಕೆ ಬೆಲ್ಲನೇ ಇಡಬೇಕು, ಸಕ್ಕರೆ ಹಾಕ್ಬಾರ್ದು. ಆಯ್ತು ಗುರುಜಿ. ಈ ರೀತಿ ಮಾಡಿ 3 ತಿಂಗಳಲ್ಲಿ ಮತ್ತೆ ನಿಮ್ಗೆ 100% ನಾನ್ ಶೋರ್ ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ನಿಮ್ ಪ್ರಮೋಷನ್ ಆಗುತ್ತೆ, ಒಳ್ಳೇದಾಗತ್ತೆ. ಅದಾದ ನಂತರ ನೀವು ನಮ್ಗೊಂದು ಪತ್ರ ಬರೀರಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರು ಇನ್ನೊಬ್ರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಮುತ್ತರಾಜ್ ಅಂತ.
ಹಲೋ, ಹೇಳಿ, ಇನ್ನೊಮ್ಮೆ ಹೇಳಿ. ನಮ್ಮ ಹೆಸರು ಮುತ್ತರಾಜ್ ಅಂತ. ಹೇಳಿ ಸರ್, ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ನಮ್ದು ಇಲ್ಲಿ ಚನ್ನಬಣ್ಣ ತಾಲೂಕು ರಾಮನರಸಿಂಹರಾಜಪುರ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ಇದು ನಮ್ ಬಗ್ಗೆ ಮತ್ತೆ ನಮ್ಮ ಪಾಪದ ಬರ್ತ್ಡೇ ಇತ್ತು ಇವತ್ತು, ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಯಾರಾದ್ರೂ ಒಬ್ಬರ ಬಗ್ಗೆ ಕೇಳ್ಬೋದು, ಯಾರ ಬಗ್ಗೆ ಕೇಳ್ತೀರಾ ಹೇಳಿ? ನಮ್ ಬಗ್ಗೆನೇ ನೋಡಿ. ನಮ್ದು ಡೇಟ್ ಆಫ್ ಬರ್ತ್ ಬಂದು 10/7/85. 10/7/85. ಸಮಯ ಹೇಳಿ. ಸಮಯ ಬಂದು ಗೊತ್ತಿಲ್ಲ ಮೇಡಮ್. ಜನ್ಮ ರಾಶಿ ನಕ್ಷತ್ರ ಮಾಹಿತಿ ತಿಳಿದಿದೆ? ರಾಶಿ ಬಂದ್ರೆ ಸಿಂಹ ರಾಶಿ. ಸರಿ, ನಕ್ಷತ್ರ ಯಾವ್ದು ಅಂತ ಏನು ಗೊತ್ತಿಲ್ಲ. ಪರವಾಗಿಲ್ಲ, ಗುರುಜಿ ಅವರು ತಿಳಿಸ್ತಾರೆ. ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರಿ. ನಮಸ್ತೆ ಮುತ್ತರಾಜ್ ಅವ್ರಿಗೆ. ನಮಸ್ತೆ ಗುರುಜಿ. ಹೇಳಿ, ಮಗಂದು ಬರ್ತಡೇನಾ ಇವತ್ತು? ಹೌದು ಗುರುಜಿ. ಒಳ್ಳೇದಾಗ್ಲಿ, ಮಗನಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ. ಮೊದ್ಲು ನನ್ನ ಆಶೀರ್ವಾದ ಇರುತ್ತೆ. ಹೇಳಿ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಗುರುಜಿ, ನಮ್ದೆಲ್ಲ ಯಾವ್ದು ಎಷ್ಟೇ ಏನೇ ಅಮೌಂಟ್ ಬಂದ್ರು ಕೈ ನಿಲ್ಲಲ್ಲ ಗುರುಜಿ. ಮಕಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಹುಟ್ಟಿದ್ರಿ, ಖರ್ಚು ಕಮ್ಮಿ ಮಾಡಿದ್ರೆ ತಾನೇ. ನೀವೇ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ, ಕೈಲಿ ಉಳಿಯಲ್ಲ ಅಂದ್ರೆ ಹೇಗೆ? ಮೊದಲು ಸೇವಿಂಗ್ಸ್ ನ ನೀವು ಕಮ್ಮಿ ಮಾಡ್ಬೇಕು. ಫಸ್ಟ್ ನಿಮ್ ಮನೆಯವ್ರ ಹೆಸರು ನೀವಿಬ್ರು ಸೇರಿ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ. ಯಾಕೆ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಏನೇ ಮಾಡಿದ್ರು ಉಳಿಯಲ್ಲ. ನಿಮ್ ಮನೆಯವ್ರದ್ದು ಸೇರ್ಸ್ ಹಾಕ್ಬಿಟ್ರೆ ಅವಾಗ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಏನಾದ್ರೂ ಉಳಿದಿದ್ ತಿಂಗಳಿಗೆ 1,000 ಆದ್ರೂ ಅದಕ್ಕೆ ಹಾಕ್ತಾರೆ. ಮಗ ಬೇರೆ ಒಳ್ಳೆ ಸ್ಥಾನಕ್ಕೆ ಬರ್ತಿದ್ದಾನೆ, ಈಗೀಗ ಇನ್ ಸ್ಕೂಲ್ ಸೇರ್ಸ್ಬೇಕು, ಅದು ಇದು ಎಲ್ಲ ಇರುತ್ತಲ್ವಾ, ಎಲ್ಲ ಪ್ಲಾನ್ ಮಾಡ್ಕೋಬೇಕು. ಆದ್ರೆ ನಿಮ್ಮ ಒಂದು ಜಾತಕದ ಅನುಸಾರವಾಗಿ ಪಂಚಮ ಸ್ಥಾನ, ಗುರುವಿನ ಸ್ಥಾನ, ಆರ್ಥಿಕ ಸ್ಥಿತಿ ಬಗ್ಗೆ ಕೇಳ್ತಿದ್ದೀರಿ. ಆದ್ರೆ ಇನ್ ಮುಂದೆ ನಿಮ್ ಜೀವನದಲ್ಲಿ ಯಾವಾಗ್ಲೂ ನಿಮ್ಮ ಹತ್ರ ದುಡ್ಡಿರ್ಬೇಕು ಅಂತಂದ್ರೆ ನೀವು ಪರ್ಸ್ ಉಪಯೋಗ ಮಾಡ್ತೀರಾ? ಪರ್ಸ್ ಇಲ್ಲ ಗುರುಜಿ. ಯಾವಾಗ್ಲೂ ಒಂದ್ ಕೆಲಸ ಮಾಡಿ, ಒಂದು ಚೌಕಾಕಾರವಾಗಿ ಒಂದು ಬೆಳ್ಳಿನಲ್ಲಿ, ಸ್ಕ್ವಯರ್ ಆಕಾರವಾಗಿ ಬೆಳ್ಳಿನಲ್ಲಿ ಒಂದು ನಾಣ್ಯ ಮಾಡಿಸಿ ಸೊಂಟದಲ್ಲಿ ಕಟ್ಕೊಳ್ಳಿ. ಜನವಾರ ಆದ್ರೆ ಜನವಾರ ಕಟ್ಕೊಳ್ಳಿ, ಡಾಲರ್ ಮಾಡ್ಸಾಕೊಳ್ಳಿ, ಅಥವಾ ಪರ್ಸ್ ಇದ್ರೆ ಪರ್ಸಲ್ಲಿ ಯಾವಾಗ್ಲೂ ಇರ್ಲಿ ಒಂದು ಸಿಲ್ವರ್ ಕಾಯಿನ್. ಇಲ್ಲ ಅಂತಂದ್ರೆ ಹಳೆ 5 ಪೈಸಾ ಕಾಯಿನ್ ಬರುತ್ತೆ, ಅದು ಜೋಬಲ್ ಸದಾ ಇಟ್ಕೊಂಡಿರಿ. ಯಾವಾಗ್ಲೂ ಹಳಿದಿದ್ದಾರ ಕೈಯಲ್ಲಿ ಕಟ್ಕೊಂಡಿರಿ. ಪ್ರತಿ ಗುರುವಾರ ತಪ್ಪದೆ ನೀವು ಗುರುಗ್ರಹದ ಅಷ್ಟೋತ್ರ ನೀವು ಓದ್ಕೋಬೇಕು. ಅದೇ ರೀತಿ ನಿಮ್ಮ ಮನೆಯವರ ಕೈಯಲ್ಲಿ ಪ್ರತಿ ಶುಕ್ರವಾರ ಮನೆಯಲ್ಲಿ ಸ್ವಲ್ಪ ದೇವರಿಗೆ ಬೆಲ್ಲವನ್ನ ಹಾಲನ್ನ ನೈವೇದ್ಯ ಮಾಡಿಸಿ ಆ ತೀರ್ಥ ನೀವೆಲ್ಲರೂ ತಗೊಳ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ, ಒಳ್ಳೇದು ಆಗತ್ತೆ. ಎದುರ ಅವಶ್ಯಕತೆ ಇಲ್ಲ. ನಿಮ್ಮ ಮಗನ ಹುಟ್ಟಿದಬ್ಬ, ಆರೋಗ್ಯ ಭಾಗ್ಯ ಐಶ್ವರ್ಯ ಜೊತೆಯಲ್ಲಿ ಸದ್ಬುದ್ಧಿ ವಿದ್ಯಾಬುದ್ಧಿ ಪ್ರಾಪ್ತಿರಸ್ತೋ. ನಿಮ್ಗೂ ಒಳ್ಳೇದಾಗ್ಲಿ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ನನ್ನ ಮಗಳದು ತಿಳಿಸ್ತೀನಿ ಮೇಡಮ್. ಆಯ್ತು, ಹೇಳಿ. ಅವಳದು ಬಗ್ಗೆ ಕೇಳ್ಬೇಕಾಯ್ತಾ? ಅದಕ್ಕೆ ಉತ್ತರ ನಕ್ಷತ್ರ, ಸ್ವಾಮೀಜಿ ಹೇಳಿದ ನಕ್ಷತ್ರನೇ ಬಂದಿದೆ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ, 30/3/1980 ಹುಟ್ಟಿದ್ದು. ಓಕೆ, ಸಮಯ 11:30 PM. 11:30 PM ಅಮ್ಮ. ಸರಿ, ಮಗಳ ಹೆಸರನ್ನ ಹೇಳಿಲ್ಲ ನೀವಿನ್ನ? ಮಗಳ ಹೆಸರು ಏನ್ ಗೊತ್ತಮ್ಮ, ಮಿಲನ್ ಅಂತ ಹಾಕಿದ್ದು. ಆ ನಕ್ಷತ್ರ ಪ್ರಕಾರ ಹೆಸರು ಹಾಕಿಲ್ಲ. ಸರಿ, ಪರವಾಗಿಲ್ಲ. ಖುಷಿಯಲ್ಲಿ ಹಾಗೆ ಹಾಕ್ತಾರಲ್ಲ, ಹಾಗೆ ಹಾಕ್ತಾರಮ್ಮ. ಸರಿ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ತುಂಬಾ ದಿವಸದಿಂದ ಹೇಳ್ತಾ ಇದ್ದೆ, ಯಾರೋ ಮುಖಾಂತರ ನೀವು ಸಿಕ್ಕಿದ್ದೀರಾ. ಸರಿ. ನನ್ನ ಈ ಕೊಟ್ಟ ನಕ್ಷತ್ರದ ಮಗಳು ಎಲ್ಲ ಕೇಳಿಸ್ಕೊಂಡಿರ್ತಾರೇನೋ. ಈ ನಕ್ಷತ್ರದಿಂದ ಕೊಡಗಿನ ಅವರು ನಾವು. ಈ ನಕ್ಷತ್ರದ ಹುಡುಗಿ ಮದುವೆ ಆಗಿ 7-8 ವರ್ಷ ಗಂಡನ ಜೊತೆಲಿ ಇದ್ರು ಸ್ವಾಮೀಜಿ. ಓಮನ್ನಲ್ಲಿ ಇದ್ಲು, ಈಗ ಹೋಗ್ಬಿಟ್ಟಿದ್ದಾಳೆ ಜೊತೆಲಿ. ಅವನು ತುಂಬಾ ಹುಡುಗಿಯರ್ನ ಈ ತರ ಮಾಡಿದಾನೆ. 7-8 ಹುಡುಗಿಯರ್ನ ನಾನು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ 1.5 ವರ್ಷದಿಂದ. ವಾಹಿನಿಲಿ ಒಬ್ರು ಜ್ಯೋತಿಷರ ಹತ್ರ ಹೋಗಿದ್ದೆ, ಅವ್ರು ಈಗ ಬರ್ತಾರೆ ಅಂದ್ರು, ಬಂದಿಲ್ಲ ಸ್ವಾಮೀಜಿ. ಸುಳ್ಳು ಹೇಳ್ಬಿಟ್ರು ನನಗೆ. ಕಾಯ್ತಾ ಇದ್ದೆ, ನಿಮ್ಮಿಂದ ಏನಾದ್ರು ಒಳ್ಳೇದಾಗ್ಲೇಬೇಕು. ಸರಿ, ಈಗ ಮಗಳು ಅಲ್ಲಿ ಅಂತ ನಿಮ್ ಜೊತೆನೇ ಇದಾರಾ? ಸ್ವಾಮೀಜಿ ಅಂತ ನ್ಯೂಸು. ಅವನು ಈ ತರ 8 ಹುಡುಗಿಯರನ್ನ ಮಾಡಿದ್ದಾನೆ, ಅದರಲ್ಲಿ ಕೂರ್ಗೀಸ್ ಹುಡುಗಿಯರ್ನೇ 4 ಜನರನ್ನ ಮಾಡಿದ್ದಾನೆ. ಇದಕ್ಕೋಸ್ಕರ ನಾನು ತುಂಬಾ ಕೇರಳ ತಂತ್ರಿ ಮಂತ್ರಿ ಅಂತೆಲ್ಲ ತುಂಬಾ ಹೋಗಿದ್ದೀನಿ ಸ್ವಾಮೀಜಿ ಅವರೇ. ತುಂಬಾ ತೀರ್ಥಯಾತ್ರೆ ಮಾಡಿದ್ದೀನಿ. ಕಾರ್ತಿಕ ಮಾಸದಲ್ಲಿ ಗೋಕರ್ಣದಿಂದ ಹಿಡಿದು ಕಾವೇರಿ ಭಾಗಮಂಡಲದಿಂದ ಹಿಡಿದು ರಾಮೇಶ್ವರ ತಿರುಗಿದ್ದೀನಿ. ಜ್ಯೋತಿಷ್ ಅವ್ರದ್ದು ಸಾಕಾಗಿ ತೀರ್ಥಯಾತ್ರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ನೋಡೋಣ ಸ್ವಾಮೀಜಿ ಅವರು, ನಿಮ್ಮನ್ನ ಬೇಕು ಅಂತೇಳಿ ತುಂಬಾ ಟ್ರೈ ಮಾಡ್ತಾ ಇದ್ದೆ, ಸಿಕ್ಕಿಲ್ಲ. ಈಗ ಇವತ್ತು ನನಗೆ ಋಣ. ಇವತ್ತು ಕಾಲ್ ಸಿಕ್ಕಿದೆ. ಇನ್ನ ನಿಮ್ಮ ಮಗಳ ಭವಿಷ್ಯ ಬದಲಾಯಿತು. ಏನು ಸ್ವಾಮೀಜಿ, ಓದೋನ್ ಜೊತೆ ಎಲ್ಲಾದ್ರೂ ಬಾಳ್ತಾಳ ಅಲ್ಲ. ಪುನಃ ನನಗೆ ತಂದ್ರೆ ನನ್ ಗಂಡ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾನೆ ಸ್ವಾಮೀಜಿ ಅವರೇ. ಗಂಡ ಇಲ್ಲ, ನಾನು ಒಬ್ಳೆ ಮನೇಲಿರೋದು. 2 ಹೆಣ್ಣು ಮಕ್ಕಳು ಸ್ವಾಮೀಜಿ ನನಗೆ. ಅಳ್ಬೇಡ ತಾಯಿ, ಸುಮ್ನೆ ಇರಮ್ಮ. ದುಃಖ ಪಟ್ಕೊಂಡು ಪ್ರಯೋಜನ ಇಲ್ಲ. ನಾವು ಯಾವತ್ತು ಯೋಚನೆ ಮಾಡಬಾರ್ದು, ಚಿಂತನೆ ಮಾಡ್ಬೇಕು ತಾಯಿ. ಏನಾದ್ರೂ ಒಂದು ದಾರಿ ಸಿಗುತ್ತಾ ಅಂತ. ಹಳೆದಿನೇ ಯೋಚನೆ ಮಾಡ್ಕೊಂಡು ದುಃಖ ಪಟ್ಕೊಂಡಿದ್ರೆ ನಿಮ್ಮ ಆರೋಗ್ಯ ತೀರ್ಥಯಾತ್ರೆ ಮಾಡಿದ್ದೀನಿ ಸ್ವಾಮೀಜಿ. ಕೊಲ್ಲೂರು, ಮೂಕಾಂಬಿಕಾ, ಸುಕಂದೂರು,
ಹೋಗದ ಜಾಗ ಇಲ್ಲ. ಸರಿಮ್ಮ, ಈಗ ನಿನ್ಗೆ ಏನ್ ಬೇಕು ಹೇಳ್ತಾಯಿ, ನಾನು ಅದ್ ಖಂಡಿತ ನಾನು ನನಗೆ ಮಾಡ್ಕೊಡ್ತೀನಿ. ಸ್ವಾಮೀಜಿಯವರೇ, ಏನ್ ಬೇಕು ಹೇಳ್ತಾಯಿ ಬರ್ತಾಳ ಅಮ್ಮ? ಅವಳು ಬರ್ತಾಳ ಪುನಃ ನನಗೆ ಅವಳಿಂದ ಇನ್ನೇನಾದ್ರೂ ತೊಂದ್ರೆ ಇದೆಯಾ? ಸರಿಮ್ಮ, ಆಯ್ತು. ನಿಮ್ಗೆ ಬರ್ಬೇಕಾ ಮಗಳು? ಹೌದು, ಅಲ್ಲಿ ಅವ್ನು ಬಾಳ್ಸೋದಿಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿಯವರೇ. ತುಂಬಾ ಹೀಗೆ ಮಾಡಿದಾನೆ ಅಂತ. ಸರಿ. ಬಾಳಿಸ್ತಾರೆ. ಅವಳಿಗೆ ಒಂದು 5 ವರ್ಷದ ಮಗು ಇದೆ ಸ್ವಾಮೀಜಿಯವರೇ. ಸರಿ. ಆ ಮಗುನಾದ್ರೂ ನೋಡಕ್ಕೆ, ಮಗುನ ತೋರ್ಸಲ್ಲ ಅಂತ ಹೇಳ್ತಾರೆ. ಆ ಮಗುನ ನೋಡಕ್ಕಾದ್ರೂ ಒಂದು ಅನುಕೂಲ ಮಾಡಿ ಕೊಡಿ. ಸರಿಮ್ಮ, ಆಯ್ತು. ಯಾವ್ದಾದ್ರು ಒಂದು ಸರಿ, ಆಯ್ತು, ನಾನು ನಿನ್ಗೆ ಮಾಡ್ಕೊಡ್ತೀನಿ. ಯಾರು ಇಲ್ಲ ಸ್ವಾಮೀಜಿಯವರೇ, ನಾನು ಒಬ್ಬಳು. ಸರಿಯಪ್ಪ, ಆಯ್ತು, ಅಳ್ಬೇಡ. ನನಗೂ ಹತ್ಕೊಂಡ್ ಮಾತಾಡ ನನಗೂ ಅರ್ಥ ಆಗಲ್ಲ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಿಮ್ಮ ಮಗಳು ನಿನ್ನ ಹತ್ರ ಬಂದು ಕ್ಷಮೆ ಕೇಳಲೇಬೇಕು. ಇದನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ಬರೋದಂದ್ರೆ ಅವನ್ನ ಬಿಟ್ಟು ಬರ್ಬೇಕು ಸ್ವಾಮೀಜಿಯವರೇ. ಸಂಸಾರ ಅಲ್ವಾ ತಾಯಿ, ಬಿಟ್ಟು ಬಂದ್ರೆ ಮುಂದೆ ಏನ್ ಮಾಡ್ತೀಯಾ? ಅಲ್ಲ ಸ್ವಾಮೀಜಿ, ಬೇರೆ ಜಾತಿ ಹತ್ರ ಹೋಗ್ಬಿಟ್ಟಿದ್ದಾರೆ. ಬೇಡ ಸ್ವಾಮೀಜಿ ಆಗಿದ್ರೆ. ಹೇಗಳಮ್ಮ, ಮುಂದೆ ಈಗ ಮದ್ವೆ ಈ ಮೊಮ್ಮಗನಾದ್ರೂ ಬರ್ಸ್ಕೊಡಿ ಸ್ವಾಮೀಜಿ ನನಗೆ. ಅಮ್ಮ, ಈ ಮೊಮ್ಮಗ ಒಬ್ಬ ಇದ್ದಾನೆ, ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ನಾನೀಗ ರಮಲಶಾಸ್ತ್ರದಲ್ಲಿ ನಾನು ನೋಡ್ತೀನಿ ಏನು ಒಂದು ಪರಿಹಾರ ತಂತ್ರ ಪರಿಹಾರ. ಈಗ ನಿಮ್ ಮನೆ ಹತ್ರ ಸುತ್ತಮುತ್ತಲು ಎಲ್ಲಾದ್ರೂ ಆಲದ ಮರ ಇದೆಯಾ? ತಿರುಪತಿ ವೆಂಕಟರಮಣ ಸ್ವಾಮಿ. ಅಲ್ಲ, ಆಲದ ಮರ ಎಲ್ಲಾದ್ರೂ ಇದೆಯಾ? ಈ ಬಾನಿಯನ್ ಟ್ರೀ ಅಂತ ಹೇಳ್ತೀವಿ, ಈ ಬೇರ್ ಕೆಳಗಡೆ ಬಿಟ್ಟಿರುತ್ತಲ್ಲ ಅಂತ ಆಲದ ಮರ. ಅದೇ ಸ್ವಾಮೀಜಿ, ಇಲ್ಲಿ ವಿನಾಯಕ ನಗರ ಬಾಗ್ಲೂರ್ ಕ್ರಾಸ್. ಅಲ್ಲೇ ಇರ್ಲಿ, ತೊಂದ್ರೆ ಇಲ್ಲ. ಪ್ರತಿ ಶನಿವಾರ ಮತ್ತೆ ಮಂಗಳವಾರ ನೀವೇನ್ ಮಾಡ್ಬೇಕು, ಆಲದ ಮರದ ಹತ್ರ ಒಂದು ಕಪ್ಪು ಬಟ್ಟೆಯಲ್ಲಿ ಒಂದಿಡಿ ಕಲ್ಲುಪ್ಪು, ಆ ಮೊಮ್ಮಗನ ಹೆಸರು, ಅವ್ರ ತಾಯಿ ಹೆಸರು ಅದ್ರಲ್ಲಿ ಬರ್ದು ಬಿಡೋದು. ಅದ್ ತಗೊಂಡೋಗಿ ಆಲದ ಮರ ಬೇರಿಂಗ್ ಜೋತಾಡಿರುತ್ತಲ್ವಾ, ಅದಕ್ಕೆ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರ್ಬೇಕು. ಮಂಗಳವಾರ ಶುಕ್ರವಾರ, ಪ್ರತಿ ಮಂಗಳವಾರ ಶುಕ್ರವಾರ 16 ವಾರ ಮಾಡ್ಬೇಕು. ಪ್ರತಿ ಶನಿವಾರ ಒಂದ್ ತೆಂಗಿನಕಾಯಿ ತಗೊಂಡು, ಆ ತೆಂಗಿನಕಾಯಿನ ನಿಮ್ ಮನ್ಸಲ್ಲಿ ನನ್ ಮೊಮ್ಮಗ ನನ್ನ ಹತ್ರ ಬರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ನೆನೆಸ್ಕೊಂಡು ಆ ತೆಂಗಿನಕಾಯಿನ ಅಲ್ಲಿ ಹೊಡಿಬೇಕು. 2 ಓಳಾಗುತ್ತೆ. 2 ಓಳಾಗೋದ್ರಲ್ಲಿ ಹೌದು, ಅದು ಕಟ್ಬಿಡ್ಬೇಕು. 2 ಓಳಾದಾಗ ಆ ಒಂದು ಹೋಳಲ್ಲಿ ಅದರಲ್ಲಿ ಒಂದು ಬತ್ತಿ ಇಟ್ಬಿಡ್ಬೇಕು. ಬತ್ತಿ ಇಟ್ಕೊಂಡು ಅದರಲ್ಲಿ 3 ತರದ ಎಣ್ಣೆ ಹಾಕಿ ಕೊಬ್ಬರಿ ಕಾಯಲ್ಲಿ ದೀಪ ಒರೆಸ್ಬೇಕು. ಇನ್ನು ಅರ್ಧ ಹೋಳನ್ನ ತಗೊಂಡ್ಬಂದು ಅದರ ಜೊತೆ ಯಾವ್ದಾದ್ರು ಸ್ವಲ್ಪ ಬೆಲ್ಲ ಸೇರಿಸಿ ಅದಕ್ಕೆ ಹಸುಕ್ ತಿನ್ಸ್ಬಿಡೋವಂಥದ್ದು, ಆ ಕೊಬ್ಬರಿಯನ್ನ. ಅಥವಾ ಅರಿಯೋ ನೀರು ಬಿಟ್ಬಿಡೋವಂಥದ್ದು, ಅಥವಾ ಹೊರಗಡೆ ನಾಯಿಗಳು ಕಾಯಿಗಳು ಯಾವ್ದಕ್ಕಾದ್ರೂ ಹಾಕ್ಬಿಡಿ, ತೊಂದ್ರೆ ಇಲ್ಲ. ಈ ರೀತಿ 16 ವಾರ ಕರೆಕ್ಟಾಗಿ ಮಾಡಿ. ಅದು ಮುಗಿಯೋಷ್ಟ್ರ ಒಳಗಡೆ ನಾನು ಸತ್ಯ ಮಾಡಿ ಹೇಳ್ತಿದ್ದೀನಿ, ನಿಮ್ ಮೊಮ್ಮಗ ನಿಮ್ಮನ್ನ ಮಾತಾಡ್ಸಕ್ ಬಂದೇ ಬರ್ತಾನೆ. ಯಾವ್ದೋ ಒಂದು ಭಗವಂತ ಅನುಕೂಲ ಮಾಡ್ತಾನೆ. ಆ ಮಗು ನಿನ್ನ ಹತ್ರ ಇರ್ಲಿ. ಅವ್ರ ತಾಯಿ ಹೆಸರು ಸೇರಿಸಿರೋದ್ರಿಂದ ಅವಳು ಕ್ಷಮೆ ಕೇಳ್ತಾಳೆ ನಿಮ್ಮ ಹತ್ರ. ಮುಂದೆ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಮ್ಮ. ದುಃಖ ಪಡಬೇಡ. ಮನೆಯವ್ರು ದೈವಾಧೀನರಾಗಿದ್ದಾರೆ ಅಂತ ಹೇಳಿದ್ರಿ, ಆ ಮನೆಯವ್ರಿಗೂ ಮೋಕ್ಷ ಸಿಗ್ಲಿ. ಇನ್ನೂ ಮಕ್ಳಿದ್ದಾರೆ, ಅವರು ನೀನ್ ಚೆನ್ನಾಗಿ ನೋಡ್ಕೋಬೇಕು. ನೀನ್ ಚೆನ್ನಾಗಿದ್ರೇನೆ ನಿಮ್ ಸಂಸಾರ ಪರಿಪಾಲನೆ ಮಾಡಕ್ ಆಗೋವಂಥದ್ದು, ಅಂದ್ರೆ ಕುಟುಂಬ ನಿರ್ವಹಣೆ ಆಗೋವಂಥದ್ದು. ಅದರಿಂದ ಯೋಚನೆ ಮಾಡದೆ ಭಗವಂತನ ಮೇಲೆ ದೃಷ್ಟಿ ಇಟ್ಟು ಖಂಡಿತ ಈ ಕೆಲಸ ಮಾಡಿ, ನಂಬಿಕೆ ಇಟ್ಟು ಒಳ್ಳೇದಾಗತ್ತೆ ತಾಯಿ. ನಮಸ್ತೆ. ಈ ದಿನದ ಪತ್ರ ಬರೆದಂತ ಭಾಗ್ಯಶಾಲಿ ಯಾರು, ಯಾರಿಗೆ ಜಿ ಕನ್ನಡ ವಾಹಿನಿಯ ಪರವಾಗಿ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. ಗುರುಜಿ, ಮೊದಲನೆಯ ಪತ್ರ ಉಡುಪಿ ತಾಲೂಕಿಂದ ಬಂದಿದೆ. ವಾಸು ಪೂಜಾರಿ ಅವರು ಬರೆದು ಕಳಿಸಿದ್ದಾರೆ. ಗುರುಜಿ, ತುಂಬಾ ಸಮಸ್ಯೆಯಲ್ಲಿದ್ದೇವೆ, ದಯವಿಟ್ಟು ಪರಿಹಾರ ತಿಳಿಸಿ. ಈಗ ಸದ್ಯಕ್ಕೆ ಬಾಡಿಗೆ ಮನೆ ಅಂದ್ರಲ್ಲಿ ಇದ್ದೇವೆ ಗುರುಜಿ. ನಮ್ಮದು ಚಿಕ್ಕ ಕುಟುಂಬ, ಮನೆ ಕೂಡ ಚಿಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಂಡತಿಯಿಂದ ನನಗೆ ಒಳ್ಳೇದಾಗುತ್ತಾ, ನನ್ನ ಭವಿಷ್ಯ ಚೆನ್ನಾಗಾಗುತ್ತಾ ಮುಂದೆ ಅನ್ನುವಂಥ ಆತಂಕ ಇದೆ. ಆಕೆಯ ಹೆಸರು ಪುಷ್ಪ ಅಂತ ತಿಳಿಸಿದ್ದಾರೆ. ಬಾಡಿಗೆ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ನಮ್ಮ ಮನೆಯವರು ಮಾಡ್ತಾರೆ. ಇರೋದು ಒಂದೇ ಕೋಣೆ ಗುರುಜಿ, ಅಲ್ಲೇ ಅಡ್ಡಾಡ್ತೀವಿ, ಓಡಾಡ್ತೀವಿ. ಮತ್ತೆ ಅಲ್ಲೇ ಪೂಜೆ ಮಾಡೋದ್ರಿಂದ, ಕಳಶ ಇಟ್ಟಿರೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ಕೇಳ್ತಿದ್ದಾರೆ. 1 ವರ್ಷ ಆಗ್ತಾ ಬಂದರೂ ಕೂಡ ಇನ್ನೂ ಅದು ಮೊಳಕೆ ಕಟ್ಟಿಲ್ಲ. ಯಾಕೆ, ಇದಕ್ಕೆ ಕಾರಣ ಏನು, ಇದರಿಂದ ಏನಾದರೂ ತೊಂದರೆ ಆಗುತ್ತಾ ನಮಗೆ ಅನ್ನೋದನ್ನ ಕೇಳ್ತಿದ್ದಾರೆ. ಜೊತೆಗೆ ಈ ಫೋಟೋ ಕೂಡ ಕಳಿಸಿದ್ದಾರೆ ಗುರುಜಿ. ತುಂಬಾ ಒಳ್ಳೆಯದು, ಒಳ್ಳೆ ಪ್ರಶ್ನೆಯನ್ನು ಸಹ ಕಳಿಸಿದ್ರಿ. ಖಂಡಿತ ನಿಮ್ಮ ಅಷ್ಟ ಸಾಮುದ್ರಿಕ ಮತ್ತು ಹಣೆ ಬರಹ ನೋಡಿ, ಕಣ್ಣು ಕಳಿಸ್ಬಿಟ್ಟಿದ್ರ, ಬರೀ ಕಣ್ಣು. ನಾ ತೇಜೋ ಮಂದಿ, ಹಣೆ ಕಳಿಸಿದ್ರೆ ಸಾಕು ನಮಗೆ. ಆದರೆ ನಿಮ್ಮ ಅಷ್ಟ ಸಾಮುದ್ರಿಕದ ಪ್ರಕಾರ ಹಸ್ತದಲ್ಲಿ ತುಂಬ ವಿಶೇಷವಾದ ಸ್ಥಾನಗಳಿದೆ. ಅದೇ ದಾರಿದ್ರ್ಯ ಲಕ್ಷಣಗಳು ತುಂಬ ಕಾಣಿಸ್ತಾ ಇರ್ತಕ್ಕಂಥದ್ದು ಖಂಡಿತ. ಆದರೆ ಮತ್ಸ್ಯರೇಖೆ ಇರತಕ್ಕಂಥದ್ದು ತುಂಬ ವಿಶೇಷ. ಧನುರ್ರೇಖೆ ಇದೆ, ತುಂಬ ಚೆನ್ನಾಗಿದೆ. ಆದರೆ ಆಯುಷ್ಯ ರೇಖೆ ಮತ್ತು ಈ ಒಂದು ಧನುರ್ರೇಖೆ ತುಂಬ ಚೆನ್ನಾಗಿದೆ. ಆದರೆ ಎಲ್ಲ ಕಟಿಂಗ್ಸ್ ಮಾರ್ಕ್ ಆಗಿದೆ. ಅಂದರೆ ಕರ್ಮದಿಂದ ಈ ರೀತಿ ಆಗ್ತಿದೆ ಅಂತ ನೀವು ಪ್ರಶ್ನೆ ಮುಂದಿಟ್ಟಿದ್ರಿ. ನಿಮ್ಮ ಕರ್ಮ ಕಳೀಲಿಕ್ಕೆ ನಾವು ಶ್ರೀಚಕ್ರ ನಾಣ್ಯವನ್ನು ಕಳಿಸ್ತೀವಿ. ಶ್ರೀಚಕ್ರ ನಾಣ್ಯ ಶೀಘ್ರವಾಗಿ ನಿಮ್ಮ ಮನೆಗೆ ತಲುಪಿದ ತಕ್ಷಣವೇ ಈ ಜೀವಾಹಿನಿಯಿಂದ ನಿಮಗೆ ಕಳಿಸಿದ ತಕ್ಷಣ ಮನೆಯಲ್ಲಿ ತುಂಬ ಒಳ್ಳೇದಾಗುವಂಥದ್ದು ಆಗುತ್ತೆ.
ಆದರೆ ನೀವೊಂದು ಪ್ರಶ್ನೆ ಇಟ್ಟಿದ್ರಿ, ಈ ಕಳಶವನ್ನು ಇಡ್ತಿದ್ದೀವಿ ದೇವ್ರ ಮನೇಲಿ ಎಲ್ಲ ಅಲ್ಲೇ ಓಡಾಡ್ತಾ ಇರ್ತೀವಿ, ಅದು ಒಳ್ಳೇದಾಗುತ್ತಾ ನಮಗೆ ಅಂತ. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಮನೆಯಲ್ಲಿರಲಿ ನೀವು ಪೂಜೆ ಮಾಡಿ ಕಳಶ ಇಟ್ಕೊಳ್ಳಿ ಒಳ್ಳೇದೇ. ಆದರೆ ಹೆಣ್ಣು ಮಕ್ಕಳು ಋತುಸ್ರಾವ ಆದಾಗ ಆ ಚಕ್ರದ ಸಮಯದಲ್ಲಿ ಅವ್ರ ನೆರಳು ಬೀಳಬಾರ್ದು. ಇದು ವೈಜ್ಞಾನಿಕವಾಗಿಯೂ ಹೌದು. ಯಾಕೆ ಅನ್ನೋದಾದ್ರೆ, ನೀವೇನಿಲ್ಲ, ಅವರು ತುಂಬ ಅವ್ರ ದೇಹದಲ್ಲಿ ಉಷ್ಣಾಂಶ ಅನ್ನೋದು ಜಾಸ್ತಿ ಇರುತ್ತೆ, ಉಷ್ಣತೆ ಸಿಕ್ಕಾಪಟ್ಟೆ ಇರುತ್ತೆ. ಅಂತ ಟೈಮಲ್ಲಿ ನೋಡಿ, ಹೂವಿನ ಗಿಡಕ್ಕೂ ನೀರು ಹಾಕ್ಸೋದಿಲ್ಲ. ಸಣ್ಣ ಹೂವಿನ ಗಿಡಕ್ಕೆ ಏನಿಲ್ಲ, ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಹೂವಿನ ಗಿಡ ಬೇಡ, ಯಾವುದಾದ್ರೂ ಒಂದು ಗಿಡಕ್ಕೆ ಒಂದು 2 ನಿಮಿಷ ಒಂದು ಅರ್ಧ ಗಂಟೆ ಅಥವಾ ಅವ್ರ ಕೈಗೆ ಒಂದು ಗಿಡವನ್ನು ಕೊಟ್ಟು ಜಸ್ಟ್ ಮುಟ್ಸಿ, ಮಾರನೇ ದಿನ ಅಷ್ಟೊತ್ತಿಗೆ ಅದು ಬಾಡೋಗಿರುತ್ತೆ. ಅಂತಂದ್ರೆ ಅವ್ರ ದೇಹ ಯಾವ ರೀತಿ ಇರುತ್ತಂದ್ರೆ, ಭೂಮಿಯಲ್ಲಿರ್ತಕ್ಕಂಥ ಲಾವಾರಸ್ ಇರ್ತಾರೋ ಬಿಸಿಯಾಗಿರುತ್ತೆ, ಆ ಉಷ್ಣಾಂಶದ ಅಲೆಗಳು ಹೊರಗಡೆ ಬರ್ತಾ ಇರುತ್ತೆ. ಮತ್ತೆ ಇನ್ನೊಂದು ದೊಡ್ಡ ತಪ್ಪು, ಸಣ್ಣ ಮಕ್ಕಳಿಗೆ ಎಲ್ಲಾದ್ರೂ ನೀವು ಕರ್ಕೊಂಡೋದಾಗ ಮದುವೆಗಳು ಇದರಲ್ಲಿ ಸಿಕ್ಕಾಪಟ್ಟೆ ಅಳ್ತಾ ಇರುತ್ತೆ ಆ ಮಗು, ಏನು ಮಾಡಿದ್ರು 6 ತಿಂಗಳು ವಾಸನೆ ಆಗೋದಿಲ್ಲ. ಆ ಫೋಟೋ ತೆಗೆದಿದ್ದಾರೆ, ಖಂಡಿತ ಅದಕ್ಕಲ್ಲ ಆ ಮಗುಗೆ ಆಗಿರೋವಂಥದ್ದು, ಮುಟ್ಟು ದೋಷ ಅಂತ ಹೇಳುತ್ತೆ. ಅಂದ್ರೆ ಒಂದು ಗಿಡ ಯಾಗೋ ಒಂದು ಮಗುನೂ ಹಾಗೆ, ತನ್ನ ಎತ್ತ ತಾಯಿ ತನ್ನ ಮಗುವನ್ನ ಬಿಟ್ಟು ಅನ್ಯತಾ ಯಾವುದೇ ಸ್ತ್ರೀಯರು ಋತುಸ್ರಾವಳಾದಾಗ ಪರರ ಮಕ್ಕಳನ್ನ ಮುಟ್ಟಕ್ಕೆ ಹೋಗ್ಬಿಡಿ ದಯವಿಟ್ಟು. ಆ ರೀತಿ ಮುಟ್ಟಿದ್ರೆ ಆ ಮಗು ಮುಟ್ಟು ದೋಷದಿಂದ ಆ ಮಗು ಕ್ಷೀಣತೆ ಆಗ್ಬಿಡುತ್ತೆ, ಬ್ರೈನೇ ವೀಕ್ ಆಗ್ಬಿಡುತ್ತೆ. ಅಂಥದ್ದು ವೈಜ್ಞಾನಿಕವಾಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಪ್ರೂವ್ ಮಾಡಿ ತೋರಿಸ್ತೀವಿ ನಾವು. ಎಷ್ಟೋ ಬುದ್ಧಿವಂತರು ಏನೇನೋ ಹೇಳ್ತಾರೆ ಅಂತ, ಇಂಥ ವಿಚಾರಗಳು ತೆಗಿಬೇಕು ಅವರು, ಆಗ ನಾವು ಕೂತ್ಕೊಂಡು ತೋರಿಸ್ತೀವಿ. ಇದೆಲ್ಲವೂ ಸಹ ಶಾಸ್ತ್ರನೇ. ನಮ್ಮ ಸನಾತನ ಧರ್ಮದಲ್ಲಿ ಏನಿರುತ್ತೆ ಎಲ್ಲವೂ ಒಂದು ವೈಜ್ಞಾನಿಕ ಶಾಸ್ತ್ರ ಇದೆ. ಅದಕ್ಕೆ ವೇದ ವಿಜ್ಞಾನ ಅಂತ ಹೇಳಿ PhD ಮಾಡಲಿಕ್ಕೆ ಕಾಶಿ ಕ್ಷೇತ್ರ ಯೂನಿವರ್ಸಿಟಿಯಲ್ಲಿ ಇದೆ, ಅಲ್ಲೋಗಿ ರಿಸರ್ಚ್ ಮಾಡ್ಕೊಂಡ್ ಬರ್ಲಿ. ಇಲ್ಲಿ ಕೂತ್ಕೊಂಡು ಮಾತಾಡೋ ಸಾವಿರಾರು ಜನ ಇದ್ದಾರೆ. ಆದ್ರೆ ನಾನು ಹೇಳೋದೇನಪ್ಪ ಅನ್ನೋದಾದ್ರೆ, ಎಲ್ಲವೂ ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ಬೇಕು, ವೈಜ್ಞಾನಿಕ ದೃಷ್ಟಿಯಿಂದ ಮಾತಾಡ್ಬೇಕು, ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನು ತೋರಿಸ್ತಾ ಹೋದಾಗ ಪ್ರತಿಯೊಬ್ರು ಎಲ್ಲವೂ ಸಹ ನಂಬಿಕೆ ಆಗೇ ಆಗುತ್ತೆ. ಯಾವತ್ತೂ ನಾವು ಹೇಳಕ್ ಬರ್ದೆ ಅದನ್ನ ಇನ್ನೊಂದು ಏನೋ ಸೇರಿಸಿ ಅವರು ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಹೋದ್ರೆ ಅದು ಅವೈಜ್ಞಾನಿಕವಾಗಿ ನಂಬಿಕೆನೆ ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಇದು ಒಂದು ವೈಜ್ಞಾನಿಕ ದೃಷ್ಟಿ. ಮನೆಯಲ್ಲಿ ನೀವು ಕುಂಭ ಇಟ್ಟಿರ್ತೀರಿ, ಅದು ಮೊಳಕೆ ಬರ್ತಾ ಇಲ್ಲ, ಬಿಕಾಸ್ ಆಫ್ ಕಾರಣ ಇವ್ರ ನೆರಳಲ್ಲಿ ಬೀಳ್ತಿದೆ, ಅಷ್ಟೇ ಸಿಂಪಲ್. ಆದ್ರಿಂದ ನೀವು ಅವ್ರ ನೆರಳು ಬೀಳದೆ ಇರೋ ಹಾಗೆ ಮೇಲೆ ಎಲ್ಲಾದ್ರೂ ಹಿಡಿ. ಮತ್ತೆ ಇನ್ನೊಂದು, ನನ್ನ ಮೊನ್ನೆ ಒಂದು ಪ್ರಶ್ನೆ ಒಬ್ರು ಮಾಡಿದ್ರು, ಸ್ವಾಮೀಜಿ ನಾವು ಯಾವಾಗ್ಲೂ ಮನೆಯಲ್ಲಿ ಕಳಶವನ್ನ ಇಡ್ತೀವಿ, ಅದ್ರಲ್ಲಿ ವೀಳ್ಯದೆಲೆ ಇಟ್ಟಿರ್ತೀವಿ, ತೆಂಗಿನಕಾಯಿ ಇಡ್ತೀವಿ, ತೆಂಗಿನಕಾಯಿನೋ ಹೊಡಿತೀವಿ, ನೈವೇದ್ಯ ಮಾಡ್ಬಿಡುತ್ತೆ. ಆದ್ರೆ ವೀಳ್ಯದೆಲೆ ಏನ್ ಮಾಡೋದು? ವೀಳ್ಯದೆಲೆ ಏನ್ ಮಾಡೋದು? ಮನೆಯಲ್ಲೇನೋ ಹಳಬರು ಹಿಂದಿನ ಕಾಲದಲ್ಲಿ ಇರ್ತಾ ಇದ್ರು, ಅಡಿಕೆ ಹಾಕಿ ತಿಂದ್ಬಿಡ್ತಿದ್ರು. ಈಗ ಪಕ್ಕದ ಮನೆ ನಮ್ಮ ಮನೇಲಿ ಕಳಶದಿಕ್ತಿರೋ ಅರ್ಶನ ಕುಂಕುಮ ಹಾಕಿ ಕೊಡೋದಕ್ಕೂ ನಮಗ್ ಬೇಜಾರು. ಅದನ್ನ ಏನ್ ಮಾಡೋದು ವೀಳ್ಯದೆಲೆನ? ಇನ್ನ ಡಸ್ಟ್ಬಿನ್ ಎಲ್ಲ ಹಾಕಿ ಕಸದೆಲ್ಲ ಹಾಕಿದ್ರೆ ಅದು ಭಯ ಆಗತ್ತೆ. ವೀಳ್ಯದೆಲೆ ಏನ್ ಮಾಡ್ಬೇಕು? ಎಂತ ಪ್ರಶ್ನೆ ಇದು, ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ವೀಳ್ಯದೆಲೆಯನ್ನ ನೀವು ತೆಗೆದ ನಂತರ ಅಲ್ಲಿ ಮನೆಯಲ್ಲೇ ನೀವು ಯಾರಾದ್ರೂ ಅಲ್ಲೇ ಎಳೆ ಅಡಿಕೆ ಹಾಕೊಳ್ಳಂಗಿದ್ರೆ ಅದನ್ನ ಯೂಸ್ ಮಾಡಿ. ಇಲ್ಲ ಅಂದಿದ್ದ ಪಕ್ಷದಲ್ಲಿ ಅದು ಒಣಗೋಗುತ್ತೆ, ಎಲ್ಲಾದ್ರೂ ಇಟ್ಟಾಗ ಅದು ಪೌಡರ್ ಆಗುತ್ತೆ. ಅದನ್ನ ತಗೊಂಡು ತುಳಸಿ ಗಿಡ ಅಥವಾ ಹೂವಿನ ಗಿಡ ಗೊಬ್ಬರವಾಗ ಹಾಕ್ಬಿಡಿ. ಅಥವಾ ಅದನ್ನೆಲ್ಲ ಒಂದು ಜಾಗದಲ್ಲಿ ಶೇಖರಣೆ ಮಾಡಿ, ಯಾವಾಗಾದ್ರೂ ನೀರಿಗೆ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ ಅಲ್ಲಿ ತಗೊಂಡು ಹೋಗ್ಕೊಡಿ. ಮತ್ತೆ ಮನೇಲಿ ಡೈಲಿ ಕುಂಕುಮಾರ್ಚನೆ ಮಾಡಿ ಇಷ್ಟಿಷ್ಟು ಡಬ್ಬಗಳು ತುಂಬ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ತಗೊಂಡೋಗಿ ಬಿಸಾಕೋದು ಮಾಡ್ಬೇಡಿ, ನೀರಿಗೆ ಹೋಗ್ಬೇಕು. ಮತ್ತೆ ದೇವ್ರ ಮೇಲೆ ಅದು ಇದು ಕಾಸು ಚಿಲ್ಡ್ರನ್ನ ನೀರ್ದಿರ್ತಲ್ಲ, ಆ ನೀರು ಅದೆಲ್ಲ ತಗೊಂಡೋಗಿ ಹರಿಯೋ ನೀರಲ್ಲಿ ತಗೊಂಡೋಗಿ ನೀವು ಹಾಕ್ದಾಗ ಅದು ಪಾತಾಳಕ್ಕೆ ಸೇರುತ್ತೆ. ಪಾತಾಳದಲ್ಲಿ ಯಾರಿರ್ತಾನೆ? ಸರ್ಪರಾಜ ಅಧಿಪತಿ, ಅವನಿಗೆ ನೀವು ಕೊಡತಕ್ಕಂತ ಕಾಣಿಕೆ ಆಗುತ್ತೆ. ಇದೆಲ್ಲ ತುಂಬಾ ಒಳ್ಳೇದು ಆಕ್ಚುಲಿ. ಇದು ಎಷ್ಟೋ ದೋಷಗಳ ಪರಿವರ್ತನೆ ಆಗ್ಬಿಡುತ್ತೆ. ಆದ್ರಿಂದ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಋತುಸ್ರಾವರ ಆದಾಗ ನಿಮ್ಮ ನೆರಳನ್ನ ಅವ್ರ ಮೇಲೆ ಬೀಳದೆ ಇರೋ ತರ ನೀವು ಕಾಪಾಡ್ಕೊಂಡ್ಬಿಟ್ರೆ ಒಳ್ಳೇದು. ಇನ್ನೂ ಕೆಲವೊಂದು ಡೌಟ್ಗಳಿದೆ. ಮನೇಲಿ ಯಾರಾದ್ರೂ ಋತುಮತಿ ಆಗಿರ್ಬೇಕಾದ್ರೆ ಮನೇಲಿ ಪೂಜೆ ಮಾಡ್ಬೇಕಾ ಬೇಡವಾ? ಇದಿನ್ನೂ ಸಂಚಿಕೆಗಳು ಬೇಕಾದಷ್ಟು ತಿಳಿಸ್ತಾ ಹೋಗ್ತೀನಿ. ಆದ್ರೆ ನಿಮ್ ಪ್ರಶ್ನೆ ಮಾಡಿದ್ರಿ, ಇನ್ನು ಸ್ವಂತ ಮನೆ ಇಲ್ಲ, ಆ ಸ್ವಂತ ಮನೆ ಯಾವಾಗ ಆಗತ್ತೆ ಅಂತ ನೋಡಿ. ತೃತೀಯ ಸ್ಥಾನ ತೋರಿಸ್ತಾ ಇದೆ ಕುಜ. ನಿಮ್ಮ ಜಾತಕದಲ್ಲಿ ಭೂಮಿ ಸ್ಥಾನದಲ್ಲಿ ಕುಜನ ಬಲ ಮತ್ತು ಬುಧನ ಬಲ ಬೇಕು. ಕುಜನ ಬಲ ವೀಕ್ ಇದೆ ಅಂತ ತೋರಿಸ್ತಿದೆ. ಕುಜನು ಪರಿವರ್ತನೆ ಆಗ್ಬೇಕು. ಆದ್ರಿಂದ ನೀವು ಬೇಗ ಸ್ವಂತ ಮನೆಗೆ ಹೋಗ್ಬೇಕು ಅಂತೇಳಿ ಪ್ರತಿ ಮಂಗಳವಾರ ಒಂದು ನಿಂಬೆಹಣ್ಣು, ಆ ಒಂದು ನಿಂಬೆಹಣ್ಣಲ್ಲಿ 48 ನಿಂಬೆಹಣ್ಣು ಅಥವಾ 36 ಅಥವಾ 27 ಅಥವಾ 9 ನಿಂಬೆಹಣ್ಣಲ್ಲಿ ಒಂದು ಹಾರ ಮಾಡಿ ಮಂಗಳವಾರ ಯಾವ್ದಾದ್ರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡೋ. ಲಕ್ಷ್ಮಿಗಲ್ಲ, ದುರ್ಗಾದೇವಿ, ದುರ್ಗಾ ಪರಮೇಶ್ವರಿ, ಪಾರ್ವತಿ, ಗಂಗಮ್ಮ, ಮಾರಿಯಮ್ಮ, ಮುತ್ಯಾಲಮ್ಮ, ಚೌಡೇಶ್ವರಿ, ಕಾಳಿಕಾದೇವಿ, ಯಾವ್ದಾದ್ರೂ ಸರಿ, ದುರ್ಗಾದೇವಿ ಅವತಾರಕ್ಕೆ ಪ್ರತಿ ಮಂಗಳವಾರ ನಿಂಬೆಹಣ್ಣು ಹಾರ ಕೊಡ್ತಾ ಬನ್ನಿ. ಆ ದೇವಿ ಶಾಂತ ಸ್ವರೂಪಳಾಗಿ ನಿಮಗೆ ಭೂಮಿ ಯೋಗವನ್ನು ಕೊಡ್ತಾಳೆ, ಮನೆ ಕಟ್ಟೋ ಯೋಗ ಬರುತ್ತೆ.
ಕೇವಲ 16 ವಾರ ಇದು ನೀವು ಮಾಡ್ಬಿಟ್ರೆ ಅನ್ಕೊಳ್ಳಿ, ಮತ್ತೆ 5 ವರ್ಷಗಳ ಕಾಲ ನಿಮ್ಗೆ ರಾಜಯೋಗ ಸ್ಟಾರ್ಟ್. ಅದು ನೀವು ಇದನ್ನ ಮಾಡಿ ಆ ಶುಭಯೋಗ ಫಲಗಳನ್ನ ನೀವು ಪಡೀರಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ಹೇಳಿಮ್ಮ. ನಮ್ಮ ಹೆಸರು ಅತ್ತಿಬೆಲೆಯಿಂದ ಶಾಂತ ಅಂತ ಹೇಳಿ ಮಾತಾಡೋದ್ರಿ. ಸರಿ, ಶಾಂತ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು? ಇದು ನಮ್ ಬಗ್ಗೆನೇ ಕೇಳೋದಿತ್ರಿ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಲೋ ಹಲೋ, ಶಾಂತ ಅವರೇ, ತಿಳಿಸಿ, ಜನ್ಮ ದಿನಾಂಕ ಹೇಳಿ. ನಮ್ ಬಗ್ಗೆನೇ ಕೇಳ್ಬೇಕಿತ್ರಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಮ್ಯೂಟ್ ಮಾಡಿ, ಅಥವಾ ಆ ಜಾಗದಿಂದ ಹೊರಗೆ ಬಂದು ಮಾತಾಡಿ, ಅಥವಾ ಪ್ರಶ್ನೆನ ಸಂಪೂರ್ಣವಾಗಿ ಕೇಳಿ ಕಾಲ್ ಕಟ್ ಮಾಡಿ ಟಿವಿ ಪರದೆ ಮೇಲೆ ಉತ್ತರವನ್ನ ಪಡ್ಕೊಳ್ಳಿ. ಹೆಸರು ಶಾಂತ ಅಂತ ಹೇಳಿ. ಹಲೋ, ಓಕೆ, ನೋಡೋಣ. ಒಂದು ಪತ್ರವನ್ನು ನೋಡೋ ಸಮಯ ಆಗಿದೆ. ಕರೆಯಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇತ್ತು. ವೀಕ್ಷಕರೇ, ದಯವಿಟ್ಟು ಕರೆ ಮಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಮ್ಯೂಟ್ ಮಾಡಿ, ಅಥವಾ ಆಗ್ಲೇ ತಿಳಿಸಿದಂತೆ ನಿಮ್ಮ ಪ್ರಶ್ನೆಯನ್ನ ಸಂಪೂರ್ಣವಾಗಿ ಕೇಳಿ ನಂತರ ಕಾಲ್ ಕಟ್ ಮಾಡಿ ಟಿವಿ ಪರದೆ ಮೇಲೆ ನಿಮ್ಮ ಉತ್ತರವನ್ನ ನೀವು ಪಡ್ಕೋಬಹುದಾಗಿದೆ. ಇರುವಂತಹ ಅವಕಾಶವನ್ನ ಕಳ್ಕೋಬೇಡಿ ಅಂತ ಹೇಳ್ತಾ ಒಂದು ಪತ್ರವನ್ನ ನೋಡೋಣ. ಯಾರಿಗೆ ಮುಂದಿನ ಶ್ರೀಚಕ್ರ ನಾಣ್ಯ ನಮ್ಮ ಜಿ ಕನ್ನಡ ವಾಹಿನಿ ಕಡೆಯಿಂದ ಸಿಗ್ತಾ ಇದೆ ಅಂತ. ಗುರುಜಿ, ಮುಂದಿನ ಒಂದು ಪತ್ರ ಪದ್ಮಿನಿ ಅವರು ಬರೆದಿದ್ದಾರೆ ಬೆಂಗಳೂರಿಂದ. ಮಗಳ ಬಗ್ಗೆ ಸಾಕಷ್ಟು ಆತಂಕ ಇದೆ ಗುರುಜಿ. ಮಗಳ ಹೆಸರು ರಾಗಿಣಿ ಅಂತ. ಮದುವೆ ನಿಶ್ಚಯ ಆಗಿದೆ, ಮುಂದಿನ ವರ್ಷ ಮಾರ್ಚ್ನಲ್ಲಿ ಮದುವೆ ಅಂತ ಹೇಳ್ತಾರೆ. ಮಗಳ ಹುಟ್ಟಿದ ದಿನಾಂಕವನ್ನ ಕೂಡ ತಿಳಿಸಿದ್ದಾರೆ. 22/2/1990 ಮಧ್ಯರಾತ್ರಿ, ಅಂದ್ರೆ 12:20 ಅಂತ ತಿಳಿಸ್ತಿದ್ದಾರೆ. ಮದುವೆ ದಿನ ಹತ್ರ ಬರ್ತಿದೆ, ಆದ್ರೆ ಆತಂಕ ಮನಸ್ಸಿನಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೆದರಿಸ್ತಾಳೆ. ಏನ್ ಮಾಡ್ಬೇಕು, ಏನ್ ಸಮಸ್ಯೆ ಆಗಿದೆ ಗುರುಜಿ? ಇದಕ್ಕೆ ಏನಾದ್ರೂ ದೋಷ ಇದ್ರೆ ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಖಂಡಿತ ನೋಡಲ್ಲ, ರಮಲ ಶಾಸ್ತ್ರದಲ್ಲಿ ಜೈ ಮಹಾಕಾಳಿ ಜಾತಕದಲ್ಲಿ 6ನೇ ಮನೆಯಲ್ಲಿ ಕುಜ ಕೂತಿರ್ತಕ್ಕಂಥದ್ದು ತುಂಬ ವಿಶೇಷ. ಜಾಗೃತ ವಹಿಸಬೇಕು. ಆದರೆ ಆತ್ಮಹತ್ಯೆಗಳು ಮಾಡ್ಕೊಳ್ತೀನಿ ಅಂತ ಹೆಣ್ಮಕ್ಳು ಹೇಳ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೇ ಇರೋರೇ ಹಾಗೆ ಹೇಳೋದು. ಸತ್ತೋದ್ರೆ ಏನು, ಭಗವಂತ ಕೊಟ್ಟಿರೋ ಜನ್ಮ ಅದನ್ನ ಆನಂದಿಸ್ಬೇಕು, ಆಲಾಯಿಸ್ಬೇಕು. ಯಾವತ್ತೇ ಆಗಲಿ ಜೀವನದಲ್ಲಿ ಕಷ್ಟ ಬರುತ್ತೆ, ಆದರೆ ಆ ಕಷ್ಟನೇ ಇಷ್ಟ ಅನ್ಕೊಂಡ್ಬಿಟ್ರೆ ಅದೇನು ಅನ್ಸಲ್ಲ. ಕಷ್ಟವನ್ನ ನಾವು ಇಷ್ಟಪಟ್ಟು ತಗೋಬೇಕು, ಅವಾಗ ನಮ್ಗೆ ಅದು ಕಷ್ಟ ಅನ್ಸೋದೇ ಇಲ್ಲ. ಸಣ್ಣ ಥಿಯರಿ, ಅದನ್ನ ತಿಳ್ಕೊಂಬಿಟ್ರೆ ಆಯ್ತು. ಆದ್ರೆ ಆತ್ಮಹತ್ಯೆ ಮದುವೆ ಫಿಕ್ಸ್ ಆಗಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಒಂದು ಅಂಥದ್ದು ಏನೂ ಇಲ್ಲ ಜಾತಕದಲ್ಲಿ. ಆದ್ರೆ ಅವಳು ಮಾನಸಿಕವಾಗಿ ಯಾವುದನ್ನೋ ಕೊರಗನ್ನು ಇಟ್ಕೊಂಡಿದ್ದಾಳೆ, ಮಾನಸಿಕವಾಗಿ ನೊಂತಾ ಇದ್ದಾಳೆ, ಏನೋ ಸಮಸ್ಯೆ ಆಗಿದೆ. ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ನೀವು ಕಮಿಂಗ್ ಈ ಒಂದು ಬರೋತಕ್ಕಂಥ ಹುಣ್ಣಿಮೆ ಯಾವಾಗ ಆಗುತ್ತೋ, ಏನು ಅಮಾವಾಸ್ಯೆ ಬರ್ತಿದೆ ಅದಾದ್ಮೇಲೆ ಹುಣ್ಣಿಮೆ ದಿನದಲ್ಲಿ ಎಲ್ಲಾದ್ರೂ ನದಿ ತೀರಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ. ನದಿಯಲ್ಲಿ ಸ್ನಾನ ಮಾಡಿಸಿ ಒಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ದುರ್ಗಾದೇವಿ ದೇವಸ್ಥಾನದಲ್ಲಿ 3 ತೆಂಗಿನಕಾಯಿನ ಮಗು ಕೈಯಿಂದ ದಾನ ಕೊಡಿಸಿ. ಅಲ್ಲಿ ದಾನ ಕೊಡಿಸಿದ ನಂತರ ನೇರವಾಗಿ ಮನೆಗೆ ಬಂದು ಮಾರನೇ ದಿನ ಯಾರಾದ್ರೂ ಒಂದು 3 ಜನ ಹಿರಿಯ ಮುತ್ತೈದರಿಗೆ ಏನಾದ್ರೂ ವಸ್ತ್ರದಾನ ಅಥವಾ ತಾಂಬೂಲವನ್ನು ಕೊಡಿಸಿ. ಈ ದೋಷ ಹೋಗ್ಬಿಡುತ್ತೆ, ಮದುವೆ ಸಂಪೂರ್ಣವಾಗಿ ಶಾಸ್ತ್ರಬದ್ಧವಾಗಿ ಆಗುತ್ತೆ. ಆದ್ರೆ ಈ ಮಗು ಈ ಪಿತೃದೋಷದಿಂದ, ಕೆಲವೊಂದು ಮಾನಸಿಕ ಅಸ್ವಸ್ಥದಿಂದ, ಅಥವಾ ಯಾವುದೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಒತ್ತಡದಿಂದ ಮದುವೆಗಳು ಮಾಡಿದಾಗ ಇಂಥದ್ದು ಹೇಳುವಂಥದ್ದು ಒಂದು ಸಹಜ. ಆ ಒತ್ತಡ ಮನಸ್ಸು ಪರಿವರ್ತನೆ ಆಗ್ಬೇಕು ಮೊದಲು. ಆ ಪರಿವರ್ತನೆ ಕ್ರಿಯೆಗೆ ನೀವು ಇದನ್ನ ಮಾಡಿ. ಈ ಪರಿವರ್ತನೆ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಗಳು ಒಳ್ಳೆ ಆದ್ರೆ ತುಂಬಾ ಸೆನ್ಸಿಟಿವ್, ತುಂಬಾ ಸೂಕ್ಷ್ಮ ಜಾಸ್ತಿ. ಸಣ್ಣ ವಿಚಾರ ಮನಸ್ಸು ತಗೊಂಡ್ರು ಒಳಗಡೆ ಇಟ್ಕೊಂಡು ಕೊರಗ್ತಾ ಇರ್ತಾಳೆ. ಅದೊಂದಾಗಿದೆ. ಮತ್ತೆ ಎರಡನೇದಾಗಿ ಈ ಹುಡುಗಿ ಸ್ವಲ್ಪ ಹೆದರಿಕೆ ಆಗಿದೆ ಅಂತಂದ್ರೆ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಆ ಮಗು ಕೈಯಲ್ಲೂ ಸಹ ಪ್ರತಿದಿನವೂ ಮಹಾವಿಷ್ಣುವಿನ ಅಷ್ಟೋತ್ರ ಅಥವಾ ದುರ್ಗಾದೇವಿಯ ಅಷ್ಟೋತ್ರ ಪಠಣಿಸುವಂಥದ್ದು ಅಥವಾ ಪಾರಾಯಣ ಮಾಡುವಂಥದ್ದು ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ ಅಮ್ಮ. ನಾನು ಹೇಳಿದ್ದನ್ನು ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನಾನು ನನ್ನ ಮಗಳ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೆಸರನ್ನ ಹೇಳ್ತೀರಾ? ಮಗಳ ಹೆಸರನ್ನ? ಪೂಜಿತಾ ಅಂತ. ಪೂಜಿತಾ. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 10ನೇ ತಾರೀಕು ಮೇ 2003. 10ನೇ ತಾರೀಕು ಮೇ 2003. ಸಮಯ ಹೇಳಿ. ಸಮಯ 5:10 ಸಾಯಂಕಾಲ. ಹೌದು. ಅವಳ ರಾಶಿ ಸಿಂಹ ರಾಶಿ, ಮಖ ನಕ್ಷತ್ರ. ಸರಿ, ಗುರುಜಿ ಅವರಿದ್ದಾರೆ. ಪೂಜಿತಾ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ.
ನಾನು ನನ್ನ ಮಗಳ ಬಗ್ಗೆ ಕೇಳ್ಬೇಕು ಅಂತ. ಅವಳ ವಿದ್ಯಾಭ್ಯಾಸದಲ್ಲಿ ಈ ನಡುವೆ ಅವಳಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇದೆ. ಅದ್ರ ಬಗ್ಗೆ ತಿಳ್ಕೋಬೇಕು. ಅವಳು ಹೇಗೆ, ಅವಳ ಭವಿಷ್ಯ ಹೇಗಿದೆ, ವಿದ್ಯಾಭ್ಯಾಸ ಚೆನ್ನಾಗ್ ಮಾಡ್ತಾಳ ಹೇಗೆ ಅಂತ ಕೇಳ್ಬೇಕಿದೆ. ಯಾವ ಸ್ಟ್ಯಾಂಡರ್ಡ್ ಓದ್ತಿದಾರೆ ಈಗ? ಈಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಗುರುಜಿ. ತುಂಬಾ ವಿಶೇಷ. 5th ಸ್ಟ್ಯಾಂಡರ್ಡ್, 6ನೇ ಸ್ಥಾನ 3 ಮತ್ತೆ ಕುಜ 9ನೇ ಸ್ಥಾನ. ತುಂಬಾ ವಿಶೇಷವಾದ ಗ್ರಹಸ್ಥಿತಿಗಳು ತೋರಿಸ್ತಿದೆ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಆದ್ರೆ ಸೋಂಬೇರಿತನ ಬರ್ತಾ ಇದೆ. ತುಂಬಾ ಇದೆ ಗುರುಜಿ. ಸೋಂಬೇರಿತನ ಅದೊಂದೇ. ರಾತ್ರಿ ಎಷ್ಟೊತ್ತು ಮಲಗ್ತಾಳೆ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾಳೆ? ರಾತ್ರಿ 9 ಗಂಟೆಗೆ ಮಲಗ್ತಾಳೆ, 9-9:30. ಬೆಳಿಗ್ಗೆ 7 ಗಂಟೆ ಆಗತ್ತೆ ಎದ್ದೇಳೋದು. ಸ್ವಲ್ಪ ನೀವ್ ಎಷ್ಟೊತ್ತಿಗೆ ಎದ್ದೇಳ್ತೀರಿ? ನಾನು 5:30, 6 ಗಂಟೆ. 5:30. ನೀವ್ ಎದ್ದಿದ ತಕ್ಷಣ ಮಗುನ ಎಬ್ಸ್ಬಿಡಿ. ಸರಿ ಗುರುಜಿ. ಮುಂದೆ ಅದನ್ನ ಸ್ವಲ್ಪ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಆ ಮಗುಗೆ ಅತಿಯಾದ ನಿದ್ರೆಯಿಂದನೂ ಸೋಂಬೇರಿತನ ಬರುತ್ತೆ. ಮಕ್ಕಳಿಗೆ ಬೆಳಗ್ಗೆ ನೀವು ರಾತ್ರಿ ಬೇಗ ಮಲ್ಗೋದ್ರಿಂದ ಬೆಳಗ್ಗೆ ಬೇಗ ಎಬ್ಸೋದು 5:30, 6 ಗಂಟೆ ಅಷ್ಟು ಎಬ್ಸ್ಬಿಡಿ. ಬೆಳಗ್ಗೆನೆ ಫ್ರೆಶ್ ಅಪ್ ಮಾಡಿ. ಆ 1 hour ಗ್ಯಾಪ್ ಏನಿರುತ್ತೆ ಸ್ಕೂಲ್ಗೆ ಹೋಗೋ ಗ್ಯಾಪ್ ಅಲ್ಲಿ ಟಿವಿ ನೋಡ್ಲಿ, ಪುಸ್ತಕ ಓದ್ಲಿ, ಓದ್ಕೊಳ್ಳಿ, ಏನಾದ್ರೂ ಮಾಡ್ಲಿ, ಬೆಳಗ್ಗೆ ಆಕ್ಟಿವ್ ಮಾಡಿ ಫಸ್ಟ್. ಎರಡನೇದಾಗಿ ಮಗುವಿನ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಹಠ ಜಾಸ್ತಿ, ಕೋಪನೂ ಜಾಸ್ತಿ. 1 word ಆನ್ಸರ್. ನೀವೇನು ಮಾತಾಡಂಗೆ ಇಲ್ಲ, ಮತ್ತೆ ಹಂಗ್ ಮಾತಾಡ್ಬಿಡ್ತಾಳೆ ಸೂಕ್ಷ್ಮವಾಗಿ ಇವಾಗ್ಲೇ ಈ ಮಗು. ಆದ್ರಿಂದ ನೀವು ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಳಿ ಎಕ್ಕದ ಹೂ ಬರುತ್ತೆ, ಎಕ್ಕದಲ್ಲಿ ಹೂ, ಆ ಹೂವಿನ ಮಾಲೆಯನ್ನ ಗಣಪತಿ ಕೊಡಿಸಿ. ನಿಮ್ಮ ಮನೆಯಲ್ಲಿ ಏನಾದ್ರೂ ಬಲಮುರಿ ಗಣಪತಿ ಇದ್ರೆ ಫಸ್ಟ್ ಅದನ್ನ ತೆಗೆದುಬಿಡಿ. ಎಡಮುರಿ ಗಣಪತಿನೇ ಇರ್ಬೇಕು ಮನೆಯಲ್ಲಿ, ಮಕ್ಕಳಿರೋಂಥ ಮನೆಯಲ್ಲಿ. ಇಷ್ಟನ್ನ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಈ ಬಿಳಿ ಸಾಸಿವೆ ಸಿಗುತ್ತೆ ನಿಮ್ಗೆ, ಗಂಧಕ್ಕೆ ಅಂಗಡಿಯಲ್ಲಿ ಕೇಳಿ ಬಿಳಿ ಸಾಸಿವೆ ಕೊಡಿ ಅಂತ. ಆ ಬಿಳಿ ಸಾಸಿವೆನ ತಗೊಂಡು ಈ ಮಗು ಎಲ್ಲಿ ಮಲಗ್ತಾಳೋ ಆ ಪ್ರತಿದಿನ ಒಂದು 48 ದಿನಗಳ ಕಾಲ ಬಿಳಿ ಸಾಸಿವೆನ ಒಂದು ಚೀಟಿ ಮಾಡಿ ಇಟ್ಬಿಡಿ. 48 ಪಾಕೆಟ್, ಒಂದು 50 ಗ್ರಾಮ್ ತಗೊಂಡು ಅದನ್ನ ರಾತ್ರಿ ಅವಳಿಗೆ ಮಲಗ್ತಾಳಲ್ವಾ ಅದ್ರ ಹಾಸಿಗೆ ಕೆಳಗಡೆ ಹಾಕ್ಬಿಡ್ಬೇಕು. ಬೆಳಗ್ಗೆ ತೆಗೆದದನ್ನ ಆ ಮಗು ಗಿಳೆ ತೆಗೆದು 3 ದಾರಿಗೆ ಚೆಲ್ಬಿಡ್ಬೇಕು. ಈ ರೀತಿ ಒಂದು 48 ದಿನ ಮಾಡಿ. ಮಗುನಲ್ಲಿರ್ತಕ್ಕಂಥ ಬಾಲಾರಿಷ್ಟ ದೋಷಗಳು ಹೋಗುತ್ತೆ. ಎರಡನೇದಾಗಿ ಮುಟ್ಟು ದೋಷಗಳು ಹೋಗುತ್ತೆ. ವಿದ್ಯಾಭ್ಯಾಸ ಪ್ರಾಪ್ತಿ ಆಗತ್ತೆ. ಚುರುಕಾಗ್ತಾಳೆ, ಮಂದತ್ವ ಹೋಗುತ್ತೆ, ಜಡತ್ವ ಅನ್ನೋದು ನಾಶಿಸು ಹೋಗುತ್ತೆ. ಇಷ್ಟು ಹೋಯ್ತು ಅಂತಂದ್ರೆ ಪೂಜಾ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ಯಾವುದು ಚಿಂತೆ ಮಾಡಬೇಡಿ, ಒಳ್ಳೇದಾಗತ್ತೆ ತಾಯಿ. ನಮಸ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ ವೀಕ್ಷಕರೇ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿಪ್ಪ. ಮೇಡಮ್ ಬಸವರಾಜ್ ಮಾಳೂರ್ ಅಂತೆ. ಎಲ್ಲಿಂದ ಕಾಲ್ ಮಾಡ್ತೀರಾ ನೀವು? ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ನಿಡಗುಂದಿಯಿಂದ ಮೇಡಮ್. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 30/7/81 ಮೇಡಮ್. 30/7/81 1981 ಮೇಡಮ್. ಸರಿ, ಸಮಯ ಹೇಳಿಪ್ಪ. ಸಮಯ 4:30 ಶನಿವಾರ ಮೇಡಮ್, ಸಾಯಂಕಾಲ. ಶನಿವಾರ ಸಾಯಂಕಾಲ 4:30. ಜನ್ಮ ರಾಶಿ ನಕ್ಷತ್ರ ತಿಳಿಸಿ ಬಸವರಾಜ್. ಜನ್ಮ ರಾಶಿ ಮೇಡಮ್ ಉತ್ತರ ಭಾರತ ನಕ್ಷತ್ರ, 4ನೇ ಕಿರಣ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ನಾನೊಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ ಗುರುಜಿ. ಮೆಕ್ಯಾನಿಕ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಸರಿ. ನಾವು ದುಡ್ದದೆಲ್ಲ ನಮ್ಮ ತಮ್ಮನ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್. ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ. ಅವನು ತುಂಬಾ ಸಂಬಳ ಇದೆ, ನಮಗೂ ಸಂಬಳ ಇದೆ. ಯಾವುದೇ ಕಾರಣಕ್ಕೂ ದುಡ್ಡು ಉಳಿತಾ ಇಲ್ಲ. ಮನೆಯಲ್ಲ ತಂದೆ ತಾಯಿಗೆ ಅನಾರೋಗ್ಯದಿಂದ ಕಾಡ್ತಾ ಇದೆ. ಆ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಬಸವರಾಜ್ ನೀವು? ತುಂಬಾ ವರ್ಷ ಇದೆ ಗುರುಜಿ. ಹಳೆ ಮನೆನಾ ಅದು? ಹಳೆ ಮನೆ ಗುರುಜಿ, ದೊಡ್ಡದು ಹಳೆ ಮನೆ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಇರ್ತಾರೆ. ನಾನು ಇಲ್ಲಿ ನಡ್ಗುಂದಿ ಬೇರೆ ಕಡೆ ಜಾಬ್ ಮಾಡ್ತೀನಿ, ಅಲ್ಲಿದ್ದೇನೆ. ನೀವು ಬೇರೆ ಕಡೆ ಇದ್ರೆ, ಕುಟುಂಬನೇ ಬೇರೆ ಕಡೆ ಇದೆ? ನನ್ನ ಕುಟುಂಬನೇ ನಂದು ಸಪರೇಟ್ ಇದೆ ಗುರುಜಿ. ನಮ್ಮ ಅಪ್ಪ ಅಮ್ಮ ಊರಲ್ಲಿ ಇದಾರೆ ಗುರುಜಿ. ಓಕೆ. ನಿಮ್ಗೆ ಗಂಡು ಮಕ್ಕಳ ಸಂತಾನ ಇದೆಯಾ? ಹಾ ಇದೆ ಗುರುಜಿ, ಒಬ್ಬನು ಇದಾರೆ, ಮತ್ತೆ ಪ್ರೆಗ್ನೆಂಟ್ ಇದಾರೆ ಗುರುಜಿ. ಓಕೆ. ನಿಮ್ಮ ತಮ್ಮನಿಗೆ? ತಮ್ಮನಿಗೆ ಎರಡನೇದನಿಗೆ ಒಂದು ಹೆಣ್ಮಗು ಇದೆ ಗುರುಜಿ. ಮೂರನೇದನಿಗೆ ಇನ್ನೂ ಮದುವೆ ಆಗಿಲ್ಲ. ಆಗಿಲ್ಲ. 4ನೇದವನು ಓದ್ತಾ ಇದೆ. 4 ಜನ ಗಂಡು ಮಕ್ಕಳು ಗುರುಜಿ ನಾವು. ನೋಡೋಣ, ರೈಟ್, ನೋಡೋಣ. ಎಲ್ರು ದುಡಿತಿದ್ರಾ, ಬಟ್ ಯಾರನ್ನು ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ನಿಮ್ಮ ಅವನು ಟೈಲರಿಂಗ್, ಎರಡನೇದವನು ಟೈಲರಿಂಗ್ ಮಾಡ್ತಾ ಇದ್ದಾನೆ ಗುರುಜಿ. ಯಾರು ದುಡ್ಡು ಉಳಿತಾ ಇಲ್ಲ ಮನೆಗೆ. ಒಂದು ಬಿಡೋಣ, ಒಂದು ಆರೋಗ್ಯ ಕೆಡ್ತಾ ಇದೆ. ನನಗೂ ಆಪರೇಷನ್ ಆಯ್ತು, ಹರ್ನಿ ಅಂತೆ. ಅಪ್ಪ ಅಮ್ಮನಿಗೆ ತೊಂದರೆ, ಮೊಳಕಾಲು ಬೆನ್ನು ನೋವು. ನೋಡೋಣ, ಇದು ಖಂಡಿತವಾಗ್ಲೂ ನಾನು ರಮಲ್ ಶಾಸ್ತ್ರ ನೋಡ್ತೀನಿ. ಇದು ಕುಟುಂಬಕ್ಕೆ ಬಂದಿರತಕ್ಕಂತಹ ಒಂದು ಪ್ರಶ್ನೆ. ಒಂದು ನೋಡಿ, ಬ್ರಹ್ಮಹತ್ಯೆ ದೋಷ ಮುಂದ್ ಬರ್ತಾ ಇಲ್ಲ. ದುಡ್ಡೆಲ್ಲ ದುಡ್ದೆಲ್ಲ ಬರೀ ಹಾಸ್ಪಿಟ್ಲಿಗೆ. ಗೊತ್ತಾಯ್ತು. ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಒಂದು ಜಾತಕದಲ್ಲಿ ಆರೋಗ್ಯ ಸ್ಥಾನವನ್ನೇ ತೋರಿಸ್ತಾ ಇದೆ. ನೀವೆಷ್ಟೇ ದುಡಿದ್ರು ಹಾಸ್ಪಿಟ್ಲಿಗೆ ಹೋಗ್ತಿದೆ ಅಂತ ತೋರಿಸ್ತಿದೆ. ಬಿಕಾಸ್ ಆಫ್ ಬ್ರಹ್ಮಹತ್ಯೆ ದೋಷ.
ನಿಮ್ಮ ಜಾತಕದಲ್ಲಿ ಅಲ್ಲ, ನಿಮ್ಮ ಕುಟುಂಬಕ್ಕೆ ಬ್ರಹ್ಮಹತ್ಯೆ ದೋಷ ಇದೆ. ಬ್ರಹ್ಮಹತ್ಯೆ ದೋಷ ಅಂತಂದ್ರೆ ಹಿಂದೆ ಯಾವುದೋ ಒಂದು ಊರಿನಲ್ಲಿ ಒಂದು ಗ್ರಾಮ ದೇವತೆಯನ್ನ ಪೂಜೆ ಮಾಡ್ತಾ ಇರತಕ್ಕಂಥದ್ದು, ಆ ಗ್ರಾಮ ದೇವತೆ ಪೂಜೆಯನ್ನ ನಿಲ್ಸಿದಿರಿ ಅಥವಾ ಮರ್ತಿದಿರಿ ಅಥವಾ ಏನೋ ಹರಕೆ ಮಾಡ್ಕೊಂಡು ನಿಲ್ಲಿಸದೆ ಅದನ್ನ ಪರಿಪೂರ್ಣವಾಗಿ ಮಾಡದೆ ಬಿಟ್ಟಿದ್ದೀರಾ ಅಂತ ತೋರಿಸ್ತಿದೆ. ಅದು ಯಾವುದು ಅಂತ ಬಸವರಾಜ್ ಅವರು ನೀವು ಸ್ವಲ್ಪ ಹಿಂದೆ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮ ಹತ್ರ ಕೇಳಿ ಅಥವಾ ಮಾತಾಡಿ ಯಾವುದೋ ಒಂದು ಪೂಜೆಯನ್ನ ನಿಲ್ಲಿಸ್ಬಿಟ್ಟಿದ್ರು, ಫುಲ್ ಸ್ಟಾಪ್ ಆಗ್ಬಿಟ್ಟಿದೆ. ಅದನ್ನೇನೋ ಅಂತ ತಿಳ್ಕೊಂಡು ಅದನ್ನ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಅದೇ ರೀತಿ ಬ್ರಹ್ಮಹತ್ಯೆ ದೋಷವನ್ನ ನಿವಾರಣೆ ಮಾಡ್ಕೋಬೇಕು. ನೀವು ಪ್ರತಿ ಗುರುವಾರ ಯಾವ್ದಾದ್ರೂ ಗುರುಗಳ ಪಾದ ಪೂಜೆ ಮಾಡಿ ಅಥವಾ ಮನೆಗೆ ಯಾವ್ದಾದ್ರು ಗುರುಗಳನ್ನ ಬರ್ರೆ ಮಾಡ್ಕೊಳ್ಳಿ ಅಂತಂದ್ರೆ ಆ ಕಡೆ ಯಾರಾದ್ರೂ ಇರ್ತಾರೆ, ಐನೋರು, ಸ್ವಾಮಿಯರು, ಮಠಾಧಿಪತಿಗಳು ಯಾರಾದ್ರೂ ಪ್ರತಿ ಗುರುವಾರ ನೀವಾದ್ರೂ ಹೋಗಿ ಅಥವಾ ಮನೆಗೆ ಅವ್ರನ್ನಾದ್ರೂ ಕರೆಸಿ ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಒಂದು ವಸ್ತ್ರದಾನ ಅಥವಾ ಒಂದೊತ್ತು ಅಡಿಗೆ ಮಾಡ್ಕೊಳ್ಳುವಂಥದ್ದು, ಊಟ ಉಪಚಾರ ಇಂಥದ್ದೇನಾದ್ರೂ ಕೊಡಬೇಕು. ಒಂದು 16 ವಾರಗಳ ಕಾಲ ಸತತವಾಗಿ ಕೊಡಿ. ಇಲ್ಲ ಅಂದಿದ್ದ ಪರಿಣಾಮದಲ್ಲಿ ನೀವು ಪ್ರತಿ ಬುಧವಾರ ಕಲ್ಲುಪ್ಪು, ಒಂದು ಬೊಗಸೆ ಅಷ್ಟು ಕಲ್ಲುಪ್ಪನ್ನ ಒಂದು ಪಟ್ಟಣದಲ್ಲಿ ಹಾಕಿ ಅದರಲ್ಲಿ ಒಂದು 51 ರೂಪಾಯಿ ದಕ್ಷಿಣ ಇಟ್ಟು ದಾನ ಕೊಡಿ. ಬುಧವಾರ ಒಂದು 16 ವಾರ ಕಲ್ಲುಪ್ಪನ್ನು ದಾನ ಕೊಡ್ತಾ ಬನ್ನಿ. ಖಂಡಿತ ನಿಮ್ 4-5 ತಿಂಗಳಲ್ಲಿ ಅಭಿವೃದ್ಧಿ ಆಗುವಂತದಾಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ ಗುರುಜಿ. ಈಗ ಇನ್ನೊಂದು ಪತ್ರವನ್ನ ನೋಡೋಣ ಗುರುಜಿ. ಬೆಳಗಾವಿನಿಂದ ಪತ್ರವನ್ನ ಬರ್ತಿದ್ದಾರೆ ರಾಮಕೃಷ್ಣ ಪೂಜಾರಿ ಅನ್ನೋರು. ಸಾಕಷ್ಟು ಸಮಸ್ಯೆ ಇದೆ ಗುರುಜಿ, ನಮ್ಮ ಮನೆಯವರಿಗೆ ಇನ್ನ ಮಕ್ಕಳಾಗಿಲ್ಲ, ಆಕೆ ಮೂಕಿ ಆಗಿದ್ದಾಳೆ, ಕಿವಿ ಕೇಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಮಕ್ಕಳಿಗಾಗಿ ಸಾಕಷ್ಟು ಹಂಬಲಿಸ್ತಾಳೆ, ನನಗೆ ಆ ಕೊರಗನ್ನ ನೋಡಕ್ ಸಾಧ್ಯ ಇಲ್ಲ, ನಮಗೆ ಮಕ್ಕಳಾಗತ್ತಾ ಅಂತ ಕೇಳ್ತಿದ್ದಾರೆ. ಹುಟ್ಟಿದ ದಿನಾಂಕ 1/8/53ನೇ ಇಸವಿ ರಾತ್ರಿ 9:15 ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲು ಓಂ ನಮಃ ಶಿವಾಯ. ಷಷ್ಠಮ ಸ್ಥಾನ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಮಗಳಿಗೆ ಪುತ್ರ ದೋಷ ಇದೆ, ಮಕ್ಕಳು ಆಗೋದಿಲ್ಲ ಅಂತಾನೆ ತೋರಿಸ್ತಿದೆ, ನಾನು ಸುಳ್ಳು ಹೇಳೋ ಆಗಿಲ್ಲ. ಆದ್ರಿಂದ ಇನ್ನೊಬ್ಬ ಆಕೆಗೆ ಮದುವೆ ಆಗಿದೆ, ಮಕ್ಕಳಾಗಿದೆ ಅಂತ ಹೇಳಿದ್ರಲ್ಲ, ಆ ಮಗುದೇ ಈ ಮಗು ದತ್ತಕ್ಕೆ ಕೊಟ್ಬಿಡಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇದು ಒಳ್ಳೆ ಯೋಚನೆ ಮಾಡಬೇಡ ತಾಯಿ, ನಾನು ಇರೋದನ್ನು ತಿಳಿಸಿದ್ದೀನಿ. ಅದನ್ನ ಖಂಡಿತವಾಗ್ಲೂ ನೀನು ಆ ಮಗುನ ಒಂದು ದತ್ತಕ್ಕೆ ತಗೋ. ಪ್ರತಿದಿನವೂ ಸಹ ಗೋಪಾಲಕೃಷ್ಣ ಅಂತಂದ್ರೆ ಶ್ರೀಕೃಷ್ಣನ ಆರಾಧನೆ ಮಾಡು. ಆ ಶ್ರೀಕೃಷ್ಣ ನಿನಗೆ ಮಗುವಾಗಿರ್ತಾನೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ಜೊತೆಗೆ ಈ ದಿನದ ವಿಶೇಷ ಟಿಪ್ಸ್ ಕೂಡ ಗುರುಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಕೇಳಿ ನೋಡೋಣ ಗುರುಜಿ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ಪತಿ ಪತ್ನಿಯರಲ್ಲಿ ಪ್ರೀತಿ ಪ್ರೇಮ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮ ವಾತಾವರಣ ಚೆನ್ನಾಗಿದೆ. ಈ ದಿನ ಎಲ್ಲಾದ್ರೂ ಹೋಗಿ ಬರೋಂಗಿದ್ರೆ ಹೊರಗಡೆ ಹೋಗಿ ಬನ್ನಿ. ಮಕ್ಕಳ ಜೊತೆ ಕೂಡ ಸಂತತ ಸುದ್ದಿ ಅಂತ ಹೇಳ್ತಿದೆ. ತುಂಬಾ ವಿಶೇಷವಾದ ದಿನ. ಇದನ್ನ ನೀವು ಮನೆಗೆ ಯಾವುದೋ ಒಂದು ಹೊಸ ವಸ್ತು ಖರೀದಿ ಮಾಡಬೇಕು ಅಥವಾ ಚಿನ್ನ ಖರೀದಿ ಮಾಡಬೇಕು, ಏನೋ ಪ್ಲಾನ್ ಮಾಡ್ಕೊಂಡಿದ್ರಿ, ಅದರ ಪ್ರಯತ್ನದಲ್ಲಿ ಇದ್ದೀರಿ, ಪ್ರಯತ್ನ ಪಡಿ. ಖಂಡಿತ ಒಳ್ಳೇದಾಗುತ್ತೆ. ಆದರೆ ಸಾಲ ಮಾತ್ರ ಮಾಡಿಕೊಂಡು ಜೀವನದ ಮೇಲೆ ತೊಂದರೆ ತಗೊಂಬೇಡಿ. ಯೋಚನೆ ಮಾಡಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಈ ದಿನ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕಾರ್ಯಸಿದ್ಧಿ, ಯತ್ನ ಅನುಕೂಲ, ಕಾರ್ಯಸಿದ್ಧಿ ಆಗುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲತೆ ಆಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಸಹ ಒಳ್ಳೆ ಕೆಲಸಗಳನ್ನೇ ಮಾಡಿ. ಯಾವ ಕೆಲಸ ಮಾಡಿದ್ರೂ ಪ್ರತಿಫಲ ತುಂಬ ಚೆನ್ನಾಗಿರುತ್ತೆ. ಹಿರಿಯ ಅಧಿಕಾರಿಗಳಿಂದ ಪ್ರೀತಿ ಪ್ರೇಮ ವಿಶ್ವಾಸ ಸಿಗುತ್ತೆ. ಸನ್ಮಾನಗಳು ನಡೆಯುವಂಥದ್ದು. ಮನೆಯಲ್ಲಿ ಸ್ತ್ರೀಯರಿಗೆ ಇಷ್ಟಾರ್ಥ ಸಿದ್ಧಿ, ಬಂಧು ಬಳಗದಲ್ಲಿ ನಿಮಗೆ ತುಂಬ ಹೊಗಳಿಕೆ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ಒಳ್ಳೆಯ ವಾತಾವರಣನೂ ಸಿಗುತ್ತೆ. ಅಷ್ಟೇ ಅಲ್ಲ, ಹಿರಿಯರಿಗೆ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಇರುತ್ತೆ, ಅವ್ರ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿ. ಅವರು ಹೀಗೋ ಹಾಗೋ ಅಂತಿರ್ತಾರೆ, ಅಂಥವ್ರ ಮೇಲೆ ಸ್ವಲ್ಪ ನಿಗಾ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಅದಷ್ಟೇ ಬಿಟ್ಟರೆ ಮನೆಯಲ್ಲಿ ಯಾವುದೇ ಥರದ ಅಶುಭ ಘಟನೆಗಳು ನಡೆಯೋದು ಇಲ್ಲ. ತುಂಬ ಚೆನ್ನಾಗಿದೆ. ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನೀವೇನು ಬೇಕೋ ವ್ಯವಸ್ಥಿತವಾಗಿ ಮಾಡ್ಕೋಬೋದು. ಈ ದಿನ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ರವನ್ನು ಹೊತ್ಕೊಂಡ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದನ್ನ ಸ್ವಲ್ಪ ಮಾನಸಿಕ ಅಶಾಂತಿ, ಸ್ವಲ್ಪ ಮನಸ್ಸಿಗೆ ಏನೋ ತಳಮಳ, ಏನೋ ಮನೇಲಿ ಮರೆತು ಬಂದ್ಬಿಟ್ಟೆ ಅಥವಾ ಎಲ್ಲೋ ಹೋಗ್ಬೇಕಾಗಿತ್ತು, ಯಾರಿಗೋ ಮಾತು ಕೊಟ್ಟಿದ್ದೆ, ನಡ್ಕೊಳಕ್ಕಾಗಿಲ್ಲ ಅಂಥೇಳಿ ಬೇರೆಯವರ ವಿಚಾರಕ್ಕೋಸ್ಕರ ಒದ್ದಾಡಿ ಯೋಚನೆ ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಖಂಡಿತ ಒಳ್ಳೇದಾಗತ್ತೆ. ಮನೇಲಿ ಹೆಂಡತಿಯೊಡನೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಕಿರಿಕಿರಿ ಇದೆ, ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ತಾಳ್ಮೆಯಿಂದ ಇದ್ರೆ ತುಂಬ ಒಳ್ಳೆಯದು. ಇನ್ನು ಮಕ್ಕಳಿಗೆ ಅಜೀರ್ಣ ಶಕ್ತಿ ಅಂತಿದೆ,
ಸ್ವಲ್ಪ ಜಂಕ್ ಫುಡ್ಡು ಇಂಥದ್ದೆಲ್ಲ ಕಮ್ಮಿ ಮಾಡಿ. ಆಲ್ಮೋಸ್ಟ್ ಕ್ಲೈಮೇಟ್ ಬೇರೆ ಸರಿ ಇಲ್ಲ, ಆಲ್ರೆಡಿ ಕೋಲ್ಡ್ ಜಾಸ್ತಿ ಆಗ್ತಿದೆ, ಸಿಕ್ಕಾಪಟ್ಟೆ ತೊಂದರೆಗಳು, ಕೆಮ್ಮು, ಜ್ವರಗಳು, ಇದೇನು ಪ್ರಕೃತಿಗೆ ಜ್ವರಗಳು, ಪ್ರತಿಯೊಂದು ಮನೆಗಳಲ್ಲೂ ಜ್ವರಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ವಲ್ಪ ಜಾಗ್ರತೆ ವಹಿಸಿ ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಹಿರಿಯರು ಸ್ವಲ್ಪ ಹೊರಗಡೆ ಓಡಾಡೋದು ಕಮ್ಮಿ ಮಾಡಿ, ರೆಸ್ಟ್ ತಗೊಳ್ಳಿ, ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು ಅನ್ನೋದಾದರೆ ಈ ದಿನ ಶಿವನ ಅಷ್ಟೋತ್ರ ಅಥವಾ ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಶುಭಗಳು ನಿಮ್ಮದಾಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ತುಂಬ ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಜಯ ಸಿಗ್ತಿದೆ. ಸುಮಾರು ದಿನಗಳಿಂದ ಪೆಂಡಿಂಗ್ ಇರುವಂಥ ಕೆಲಸ ಈ ದಿನ ಏನೋ ಪರಿವರ್ತನೆ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಅದನ್ನ ಸ್ವಲ್ಪ ಪ್ರಯತ್ನ ಪಡಿ, ಒತ್ತಡ ಕೊಡಿ, ಆಗುತ್ತೆ. ಮನೆಯಲ್ಲಿ ಹೆಂಡತಿಯೊಂದಿಗೆ ಎಲ್ಲಾದರೂ ದೂರ ಹೋಗಬೇಕು, ಪ್ರಯಾಣ ಹೋಗಬೇಕು ಅನ್ನೋ ಸಂಭವಗಳಿದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಅಷ್ಟೇ ಅಲ್ಲ, ಹಿರಿಯರಿಂದ ಪ್ರಶಂಸೆ ಸಿಗುವಂಥದ್ದು ಮತ್ತು ಆಸ್ತಿ ವಿಚಾರಗಳಲ್ಲಿ ನಿಮಗೆ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ಶಿವನ ಅಷ್ಟೋತ್ರ ಜೊತೆಯಲ್ಲಿ ಗಣಪತಿ ಅಷ್ಟೋತ್ರ ಓದ್ಕೊಳ್ಳಿ, ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ, ಒಳ್ಳೆಯದು ಆಗುತ್ತೆ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಚಂಚಲ ಸ್ವಭಾವ ಇದ್ರೂ ಸಹ ಮನಸ್ಸಿನಲ್ಲಿ ಏನೋ ಒಂದು ಸಮಾಧಾನ ಇರುತ್ತೆ, ನೆಮ್ಮದಿಯ ವಾತಾವರಣ, ತುಂಬ ಚೆನ್ನಾಗಿರೋಂಥ ದಿನ. ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ, ಚಂಚಲ ಸ್ವಭಾವ ಇರುತ್ತೋ, ಮಾಡಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಏನಾಗುತ್ತೆ ಅಂತೇಳಿ ಕನ್ಫ್ಯೂಷನ್ ಇರ್ತೀರಿ. ಮನೆಯಲ್ಲಿ ಉತ್ತಮದ ವಾತಾವರಣ, ಮಕ್ಕಳಿಂದ ಸಂತಸ ಸುದ್ದಿ, ದೂರದಿಂದ ಶುಭ ಸುದ್ದಿಯನ್ನು ಕೇಳುವಂಥ ವಾತಾವರಣ ತುಂಬ ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯಾಗುವಂಥದ್ದು, ಪತಿ ಪತ್ನಿಯಲ್ಲಿ ಪ್ರೇಮ ಎಲ್ಲವೂ ಉತ್ತಮವಾದ ಸ್ಥಿತಿ ಇದೆ. ಆದರೆ ಸ್ವಲ್ಪ ಹಿರಿಯರಿಗೆ ಮನೆಯಲ್ಲಿ ಅನಾರೋಗ್ಯ ಇರುತ್ತೆ, ಅವ್ರ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿ, ಖಂಡಿತ ಒಳ್ಳೇದಾಗುತ್ತೆ. ಇದನ್ನು ನೀವೇನಾದರೂ ಶಾಪಿಂಗ್ ಮಾಡ್ಕೋಬೇಕು, ಕೊಂಡ್ಕೋಬೇಕು ಅನ್ನೋದಾದರೆ ಇದನ್ನ ಹೋಗಿ ಕೊಂಡ್ಕೊಂಬನ್ನಿ, ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಈ ದಿನ ನೀವು ಸೂರ್ಯನಾರಾಯಣ ಅಷ್ಟೋತ್ರ ಅಥವಾ ಓಂ ನಮೋ ಭಗವತೆ ವಾಸ ಅನ್ನೋ ಮಂತ್ರವನ್ನು ಪಾರಾಯಣ ಮಾಡಿ ಅಥವಾ ಪಠನೆ ಮಾಡ್ಕೊಂಡು ಹೊರಗಡೆ ಹೋಗಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದ ದಿನ. ಆದರೆ ಪಿತೃಗಳಿಂದ ಸ್ವಲ್ಪ ಜಗಳ ಆಗುವಂಥದ್ದು, ಕುಟುಂಬದಲ್ಲಿ ಎಲ್ಲೋ ಹಿಂದೆ ಹಿರಿಯರು ಏನೋ ಹೇಳಿಬಿಟ್ರು, ಗಲಾಟೆ ಮಾಡ್ಕೊಂಬಿಡೋದು, ಅಥವಾ ಅವ್ರೇನೋ ಅಡ್ವೈಸ್ ಮಾಡ್ತಾರೆ, ಅವ್ರ ಮೇಲೆ ಚಿಡುಕ್ತನ ಆಗುವಂಥದ್ದು ಏನಾಗುತ್ತೆ. ತಾಯಿಯೊಂದಿಗೆ ಜಗಳ ಅಂತ ಹೇಳ್ತಿದೆ, ಮುನ್ಸ್ಕೋಬೇಡಿ. ತಾಯಿ ಮನಸ್ಸು ನೋವಾದರೆ ನಿಮ್ಗೆ ಯಾವ ಕೆಲಸಗಳು ಆಗೋದಿಲ್ಲ. ಅವ್ರ ಜೊತೆ ಬೈಸ್ಕೊಂಡ್ರೆ ಎಲ್ಲ ಅಡ್ಡಿ ಆತಂಕಗಳೇ ಜಾಸ್ತಿ. ಅದರಿಂದ ಅವ್ರು ಹೇಳಿದ್ದಕ್ಕೆ ಸ್ಪಂದಿಸ್ಬಿಡಿ ಅಥವಾ ಕ್ಷಮೆ ಯಾಚಿಸಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸೊಂಟಕ್ಕೆ ಸಂಬಂಧಪಟ್ಟಿರೋಗೆ ತೊಂದರೆ ಆಗುವಂಥದ್ದು ಮತ್ತು ಅನಾರೋಗ್ಯ ಅಂತಂದರೆ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಮನೆಯಲ್ಲಿ ನಿಶಬ್ದತೆಯಿಂದ ಏಕಾಂಗಿಯಾಗಿ ಕೂತ್ಕೊಂಡ್ಬಿಡುವಂಥದ್ದು, ಇಂಥದ್ದು ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸ್ವಲ್ಪ ಲವಲವಿಕೆಯಿಂದ ಇರಿ, ಯಾರ ಜೊತೆ ಆದರೂ ಮಾತಾಡ್ತಾರಿ, ಟಿವಿ ವಾಚ್ ಮಾಡಿ ಅಥವಾ ಪುಸ್ತಕ ಓದಿ ಅಥವಾ ಭಗವಂತನ ನಾಮಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಿರಿಯರಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಇರುತ್ತೆ, ಉತ್ತಮವಾದ ಫಲಗಳನ್ನೇ ಪಡಿತೀರಿ, ತುಂಬ ಚೆನ್ನಾಗಿದೆ. ಈ ದಿನ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದಾಗುತ್ತೆ. ಈಗ ತುಲಾರಾಶಿ. ತುಲಾರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗುವಂಥದ್ದು. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಎಚ್ಚರಿಕೆ ವಹಿಸಿ. ಯಾರಾದರೂ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ತುಂಬ ಉತ್ತಮವಾದ ವಾತಾವರಣ ಇದೆ. ಸುತ್ತಮುತ್ತಲು ಎಲ್ಲರ ಹೊಗಳಿಕೆ, ನಿಮಗೆ ಒಂದು ಸನ್ಮಾನ ನಡೆಯುವಂಥದ್ದು. ಮನೆಯಲ್ಲಿ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ವಿಶೇಷವಾದ ದಿನ ಆಗಿದೆ. ನೀವೇನೇ ಅಂದ್ಕೊಂಡ್ರೂ ಸಹ ಒಳ್ಳೆಯದಾಗುವಂಥದ್ದು ಈ ದಿನ. ನೀವು ಸಾಧನೆ ಮಾಡಬಹುದು, ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲೆಲ್ಲವೂ ಸಿದ್ಧಿ ಆಗುವಂಥ ದಿನ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ತುಂಬ ವಿಶೇಷವಾದ ಲಾಭದ ದಿನ ಆಗಿದೆ. ಮಕ್ಕಳಲ್ಲೂ ಸಹ ಉತ್ಸಾಹಭರಿತವಾಗಿರ್ತಾರೆ ಈ ದಿನ. ಏನೇ ಕೆಲಸ ಮಾಡಿದ್ರು, ಏನೇ ಕೊಟ್ಟರು ಮಾಡ್ತೀನಿ ಅಂತ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಮಹಾಲಕ್ಷ್ಮಿಯ ಅಷ್ಟೋತ್ರ ಅಥವಾ ಗಣಪತಿ ಅಷ್ಟೋತ್ರ ಪಠನೆ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕು. ಇದನ್ನ ವಾಹನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ದೂರ ಪ್ರಯಾಣ ಮಾಡಬೇಕಾದ್ರೆ ಡ್ರೈವರ್ ಸಮೇತವಾಗಿ ಹೋಗಿ. ಸೆಲ್ಫ್ ಡ್ರೈವಿಂಗ್ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ನೀವು ರೋಡಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ, ಎಲ್ಲೋ ಮೊಬೈಲ್ ಮಾತಾಡಿಕೊಂಡು ಏನೋ ಮಾಡಿಕೊಂಡು ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಮನೆಯಲ್ಲಿ ವಸ್ತುಗಳನ್ನು ಮರೆತು ಎಲ್ಲೋ ಬಿಟ್ಬಿಟ್ಟು ಬರುವಂಥದ್ದು, ಇನ್ನು ಸ್ವಲ್ಪ ಲಾಸ್ ಆಗುವಂಥ ದಿನ ಆಗಿದೆ, ಸ್ವಲ್ಪ ಜಾಗ್ರತೆ ವಹಿಸಿ.
ಅಷ್ಟೇ ಅಲ್ಲ, ಮನೆಯಲ್ಲೂ ಸ್ವಲ್ಪ ಗಡಿಬಿಡಿಯಿಂದ ಆಚೆಗೆ ಹೋಗ್ಬೇಕಾದ್ರೆ ನೆಮ್ಮದಿಯಿಂದ ಸ್ವಲ್ಪ ನೀರನ್ನು ಕುಡ್ಕೊಂಡು ಆಚೆಗೆ ಹೋಗಿ ಮನೆಯಲ್ಲಿ ಒಂದು ವಿಶ್ರಾಂತಿ ಅಂತಂದ್ರೆ ಕೂತ್ಕೊಂಡು ಕೆಲ ಕ್ಷಣ ಕಾಲ ಗಡಿಬಿಡಿ ಮಾಡ್ಕೊಂಡು ಆಚೆಗೆ ಹೋಗ್ಬೇಡಿ. ಗಡಿಬಿಡಿಯಿಂದನೇ ತೊಂದರೆ ಆಗುವಂಥದ್ದು, ಮಕ್ಕಳಿಗೆ ತಲೆಗೆ ಪೆಟ್ಟಾಗೋ ಸಂಭವ ಇದೆ, ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಹಿರಿಯರಿಗೆ ಹೃದಯ ಪೀಡೆಗಳು ಅಂತ ಹೇಳ್ತಿದೆ, ಸ್ವಲ್ಪ ಜಾಗ್ರತೆ ವಹಿಸಿ, ಖಂಡಿತ ಒಳ್ಳೆಯದು. ಹೆಣ್ಮಕ್ಕಳಿಗೆ ಉತ್ತಮವಾದ ದಿನ. ಹೆಣ್ಮಕ್ಕಳಲ್ಲಿ ಎಲ್ಲ ವಿಚಾರಗಳು ನಡೆಯುತ್ತೆ. ಗಡಿಬಿಡಿ ಮಾಡ್ಕೊಂಡು ಎಲ್ಲ ಅರ್ಧಂಬರ್ಧ ಮಾಡ್ಕೊಳ್ಳಿ, ನಿಧಾನವಾಗಿ ಪ್ರಧಾನವಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ. ಸಾಯಂಕಾಲ ವೇಳೆಗೆ ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಈ ದಿನ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ಅರ್ಥೀಯ ಶುಭಫಲಗಳು ನಿಮ್ಮದಾಗತ್ತೆ. ಈಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಾಧನೆಯ ದಿನ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನಿಸ್ತಾ ಇರುತ್ತೆ, ಒಳ್ಳೇದಾಗುವಂಥದ್ದು. ಅದೇ ರೀತಿ ಕುಟುಂಬದಲ್ಲಿ ಸ್ವಲ್ಪ ಅನುಮಾನದ ವಾತಾವರಣಗಳೇ ಬರುತ್ತೆ. ಆಸ್ತಿ ವಿಚಾರದಲ್ಲಾಗ್ಬೋದು, ಅಥವಾ ಯಾವುದೋ ಒಂದು ಕೆಲಸದಲ್ಲಾಗ್ಬೋದು, ಹಣದಲ್ಲಾಗ್ಬೋದು, ಇಬ್ಬರಿಗೂ ವೈರತ್ವ ಉಂಟಾಗುತ್ತೆ. ಅದನ್ನ ಅನುಮಾನ ಅನ್ನೋದು ಬೇಡ, ನೇರವಾಗಿ ಮಾತಾಡ್ಕೊಂಡು ಒಬ್ರಿಗೊಬ್ರು ಅದನ್ನ ಚರ್ಚೆ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಹಿರಿಯರಿಂದ ಪ್ರತಿಕೂಲ ಆಗುವಂಥದ್ದು ಚೆನ್ನಾಗಿರುತ್ತೆ. ಅವರು ಪ್ರತಿಕೂಲವಾಗಿರ್ತಾರೆ. ಅನುಕೂಲವಾಗಿರ್ಕಿಂತ ಪ್ರತಿಕೂಲ ಅಂತಂದಾಗ ನಿಮ್ಗೆ ಅನ್ಸುತ್ತೆ ಅವ್ರು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟು ತಪ್ಪಿಸ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರ ಮೇಲೆ ನೀವು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಡಿಪೆಂಡ್ ಆಗಿ ಮತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಘ್ನಗಳು ಉಂಟಾದಾಗ ನೀವು ಮಾನಸಿಕವಾಗಿ ನೊಂದ್ಕೊಳ್ಳೋಂಥ ಪರಿಸ್ಥಿತಿಗಳಿರುತ್ತೆ. ಮೊದಲೇ ಯೋಚನೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿರ್ಧಾರ ತಗೊಳ್ಳಿ. ಹೆಣ್ಣು ಮಕ್ಕಳಿಗೆ ಈ ದಿನ ಯಾವುದಾದ್ರೂ ವಸ್ತುಗಳು ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥವ್ರಿಗೆ ಈ ದಿನ ತುಂಬ ಶುಭ ದಿನ. ಮಾತುಕತೆ ಮಾಡುವಂಥವ್ರು ತುಂಬ ಉತ್ತಮವಾಗಿದೆ. ಮಕ್ಕಳಲ್ಲೂ ಜ್ಞಾನಾರ್ಜನೆ ದಿನ ಹೇಳ್ತಾ ಇದೆ, ತುಂಬ ಚೆನ್ನಾಗಿದೆ. ಈ ದಿನ ಚಿನ್ನ ಏನಾದರೂ ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದಾಗುವಂಥ ದಿನ. ಈ ದಿನ ಎಲ್ಲ ರೀತಿಯ ಶುಭಫಲಗಳು ನೀವು ಪಡಿಬೇಕು ಅನ್ನೋದಾದರೆ ಈ ದಿನ ನೀವು ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ದೂರದಕ್ಕೆ ಪ್ರಯಾಣ ಹೋಗುವಂಥ ಸಂಭವ. ವಿದೇಶಿ ಪಾಸ್ಪೋರ್ಟ್ ಹೋಗುವಂಥದ್ದು, ಅಥವಾ ವಿದೇಶಿಗಳಿಗೆ ಏನಾದರೂ ವೀಸಾ ಅಪ್ಲೈ ಮಾಡೋಂಥವ್ರು, ವಿದೇಶಿಗಳಿಗೆ ಉದ್ಯೋಗಗಳಿಗೆ ಅಪ್ಲೈ ಮಾಡೋಂಥವ್ರು ಅಂತ ದೂರದ ಪ್ರಯಾಣ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿರೋರು ಈ ದಿನ ಆ ಪ್ರಯತ್ನ ಮಾಡಿ. ಅದರಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಎಲ್ಲ ನಡೆಯುತ್ತೆ, ಸುಗಮವಾಗಿ ನಡೆಯುತ್ತೆ. ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಸುಗಮ ದಾಂಪತ್ಯ, ಸುಖ ಸಂಸಾರ ಅಂತ ಹೇಳ್ತಿದೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಲ್ಲೂ ಸಹ ಶುಭ ವಾತಾವರಣ ಇದೆ, ತುಂಬ ಲವಲವಿಕೆಯಿಂದ ಇರ್ತಾರೆ. ಅವರಲ್ಲೂ ಸಹ ಎಲ್ಲಾದರೂ ಹೊರಗಡೆ ಹೋಗಿ ಬರೋಂಗಿದ್ರೆ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದು. ನಿಮ್ಗೆ ಅನುಕೂಲ ಆದರೆ ಸಾಯಂಕಾಲ ವೇಳೆಗೆ ಹಿರಿಯರು ಕುಟುಂಬ ಎಲ್ಲ ಸೇರಿ ಒಂದು ಜಾಗದಲ್ಲಿ ಕೂತ್ಕೊಂಡು ಯಾವುದಾದ್ರೂ ಕೆಲಸದ ಬಗ್ಗೆ ಚರ್ಚೆ ಮಾಡಿ, ಖಂಡಿತ ಎಲ್ಲ ರೀತಿಯ ಒಳ್ಳೆಯ ಫಲಗಳು ನಿಮ್ಮದಾಗತ್ತೆ. ಇದನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದಾಗತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಸಾಯಂಕಾಲ ವೇಳೆಗೆ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ. ಈ ದಿನ ನೀವು ಸ್ನೇಹಿತರನ್ನು ಕೂಡ ಶತ್ರುಗಳು ಮಾಡ್ಕೊತಾ ಇದ್ರಿ. ಮನೆಯಲ್ಲಿ ಜಗಳದ ವಾತಾವರಣ, ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಳ್ಳೋದು, ಗಂಡ ಹೆಂಡತಿಯಲ್ಲಿ ಜಗಳ ಆಗುವಂಥದ್ದು ಈ ದಿನ ಸ್ವಲ್ಪ ಅಶುಭ ಫಲಗಳೇ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸಿ ಯೋಚನೆ ಮಾಡಿ, ನಾನು ಮಾಡ್ತಾ ಇರೋ ತಪ್ಪ ಕರೆಕ್ಟ್ ಆದದ್ದು ಯೋಚನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಈ ದಿನ ಅಧಿಕಾರಿಗಳೊಂದಿಗೆ ಏನಾದರೂ ಜಗಳ ಇಟ್ಕೊಂಡ್ರೆ ಕೋರ್ಟು ಕಚೇರಿ ಜೈಲಿ ಅಂತ ಅಲಿಬೇಕಾಗತ್ತೆ. ಸ್ವಲ್ಪ ಜಾಗೃತಿ ವಹಿಸಿ. ಈ ದಿನ ಮನೆಯಿಂದ ಹೊರಗಡೆ ಹೋಗ್ಬೇಕು ಮುಂಚೆನೆ ನೀವು ಹನುಮಂತನ ಅಷ್ಟೋತ್ರ, ಹನುಮಂತನ ದರ್ಶನ ಮಾಡ್ಕೊಂಡು ಹೋಗಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ನೆಮ್ಮದಿಯ ವಾತಾವರಣ, ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಲಾಭ ತರುವಂಥದ್ದು, ಷೇರು ಮಾರುಕಟ್ಟೆ ಮತ್ತು ಈ ರಿಯಲ್ ಎಸ್ಟೇಟ್ ವ್ಯವಸ್ಥೆಗಳಿಗೆ ಇವರಿಗೆಲ್ಲವೂ ತುಂಬ ಲಾಭ ದಿನ, ತುಂಬ ಚೆನ್ನಾಗಿರೋಂಥ ದಿನ. ಇದನ್ನ ಸ್ವಲ್ಪ ಕಷ್ಟಪಟ್ಟರೆ ಸುಖ ಸಿಗುತ್ತೆ. ಎಲ್ಲರೂ ಬನ್ನಿ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ, ಕೈಗೆ ಸಿಗೋದಿಲ್ಲ. ಅದನ್ನ ಮುಂಜಾಗ್ರತವಾಗಿ ಫೋನ್ ಮಾಡಿಕೊಂಡು ಅವ್ರ ಜೊತೆ ಕಾನ್ಫಿಡೆಂಟ್ ಇಟ್ಕೊಂಡು ಮೊದಲೇ ಒಂದು ಮಾತುಕತೆ ಮಾಡ್ಕೊಂಡು ನೀವು ಹೋಗಿ ಭೇಟಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಹೆಣ್ಣು ಮಕ್ಕಳು ಸ್ವಲ್ಪ ಸೋಂಬೇರಿಗಳಾಗ್ತಾರೆ. ಈ ದಿನ ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಎದ್ದು ಯಾವ ಕೆಲಸ ಮಾಡಬೇಕು ಟೈಮ್ ಟು ಟೈಮ್ ಮಾಡ್ಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ. ಇಲ್ಲದೆ ಹೋದ್ರೆ ಹಿರಿಯರಿಂದ ನಿಂದಿತರಾಗ್ತೀರಿ, ಬಾಧಿತರಾಗ್ತೀರಿ. ಸ್ವಲ್ಪ ಜಾಗೃತಿ ವಹಿಸಿ. ಈ ದಿನ ನೀವು ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈ ದಿನ ನಾನು ಎಲ್ಲ ವಿಚಾರಗಳಿಗೂ ಆಯಾ ದಿನದ ಟಿಪ್ಸ್ ಅಂತ ತಿಳಿಸ್ತಾ ಇದ್ದೀನಿ. ಅಂತಂದ್ರೆ ಆ ರಾಶಿಗೆ ಪ್ರತಿಕೂಲ ಫಲಗಳನ್ನು ಪಡಿಬೇಕಾದ್ರೂ ಶುಭ ಫಲಗಳಂದ್ರೆ ಶಾಂತಿಗಳನ್ನು ಸಹ ಹೇಳ್ತಾ ಇರ್ತೆ, ಅದು ಮಾಡ್ಕೊಂಬಿಡಿ, ಎಲ್ಲರಿಗೂ ಸಿಗುತ್ತೆ. ಆದರೆ ಪ್ರಪ್ರಥಮವಾಗಿ ನಾನು ಮೊದಲನೇ ಈ ದಿನ ಸಂಚಿಕೆಯಲ್ಲಿ ಈ ದಿನ ಹೇಳಿದ್ದು ಪಿತೃದೋಷಗಳಿಗೆ ಪರಿಹಾರ. ಈ ದಿನ ಅಷ್ಟಮಿ ಬೇರೆ ಇದೆ, ಸಪ್ತಮಿ ಉಪರಿ ಅಷ್ಟಮಿ. ವಿಶೇಷವಾಗಿ ಸೂರ್ಯ ದಶೆಯಲ್ಲಿ ಈ ದಿನ ಪ್ರಾರಂಭ ಆಗಿದೆ. ಬುಧವಾರ ಬೇರೆ ಬಂದಿದೆ. ಬುಧನ ಅಧಿದೇವತೆ ಮಹಾವಿಷ್ಣು, ನಾರಾಯಣ ರಿಲೇಟೆಡ್. ನಾವು ಮೋಕ್ಷ ನಾರಾಯಣ ಬಲಿ ಅಂತ ಹೇಳ್ತಾ ಇರ್ತೀವಿ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ. ಈ ದಿನ
ಪಿತೃದೋಷಗಳಿರ್ತಕ್ಕಂಥವ್ರು ಎಲ್ಲರೂ ಸರಿ ಈ ದಿನ ನೀವು ಬೆಳಿಗ್ಗೆ ಈಗ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು. ಒಂದು ಸಾಯಂ ಸಂಧ್ಯಾ ಕಾಲ ಅಂತಂದ್ರೆ ಈ ದಿನ ಸಾಯಂ ಸಂಧ್ಯಾ ಅಂದ್ರೆ ಸೂರ್ಯ ಮುಳುಗುವಂತ ಸಮಯ 5:57 ಸಾಯಂ ಸಂಧ್ಯಾ ಅಂದ್ರೆ 5ರಿಂದ 6 ಗಂಟೆ ಅಥವಾ 7 ಗಂಟೆ ಮಧ್ಯದಲ್ಲಿ, 5ರಿಂದ 6:30 ಒಳಗಡೆ ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೋಬೇಕು ಅಥವಾ ವಿಷ್ಣು ಅಷ್ಟೋತ್ರ ಓದ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ವಿಷ್ಣು ವಿಗ್ರಹ ಇದ್ದೇ ಇರುತ್ತೆ, ಅಥವಾ ಇಲ್ಲದೆ ಇರೋರು ಅಷ್ಟೋತ್ರ ಓದ್ಕೊಳ್ಳಿ. ಆ ವಿಷ್ಣು ವಿಗ್ರಹವನ್ನು ತಗೊಂಡು ಸಾಯಂಕಾಲ 5ರಿಂದ 6 ಗಂಟೆಯಲ್ಲಿ ಅದಕ್ಕೊಂದು ಅಭಿಷೇಕವನ್ನು ಮಾಡಿ ಒಂದು ತುಳಸಿ ದಳವನ್ನಿಟ್ಟು ಹಣೆಗೆ ಗಂಧವನ್ನಿಟ್ಟು ಯಥಾಶಕ್ತಿ ಹಾಲು ಮತ್ತೆ ಬೆಲ್ಲವನ್ನು ಹಾಕಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿ ವಿಷ್ಣು ಸಹಸ್ರನಾಮಾರ್ಚನೆ ಅಥವಾ ವಿಷ್ಣು ಅಷ್ಟೋತ್ರ ಓದ್ಕೊಳ್ಳಿ. ಮನೆಯಲ್ಲಿ ನಂತರ ಆ ಒಂದು ಹಾಲು ಮತ್ತು ಸಕ್ಕರೆಯನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ತೀರ್ಥ ಪ್ರಸಾದವನ್ನು ಮಾಡ್ಕೋಬೇಕು. ಮತ್ತೆ ರಾತ್ರಿ ಯಥಾಶಾಸ್ತಾನ ಅದನ್ನ ಸ್ಥಾಪನೆ ಮಾಡ್ಕೊಬೇಕು. ಮತ್ತೆ ರಾತ್ರಿ ಮಲಗಕ್ಕಿಂತ ಮುಂಚಿತವಾಗಿ ಆ ದೇವರಿಗೆ ಏನು ತುಳಸಿ ಅರ್ಚನೆ ಅಥವಾ ತುಳಸಿ ಇಟ್ಟಿರ್ತಾರ ಒಂದೊಂದು ದಳವನ್ನ ಸ್ವೀಕಾರ ಮಾಡಿ ಸ್ವಲ್ಪ ತುಳಸಿ ದಳವನ್ನು ತಗೊಂಡೋಗಿ ಹೊಸಲಿಗೆ ಮೇಲೆ ಅಲಂಕರಿಸಬೇಕು. ಈ ರೀತಿ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ. ಒಂದು, ಎರಡನೇದಾಗಿ ಪಿತೃದೋಷಗಳು ಎಲ್ಲವೂ ನಶಿಸಿ ಹೋಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಎಲ್ಲರೂ ಸಹ ಪಿತೃದೋಷಗಳಿಂದ ಮುಕ್ತರಾಗಿ ಶುಭಫಲಗಳನ್ನ ಪಡೆಯಿರಿ. ಸಾಕಷ್ಟು ವಿಶೇಷವಾದಂಥ ಸೊಗಸಾದಂಥ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಗುರುಜಿ. ಎಲ್ಲಾ ಉಪಯುಕ್ತಕರವಾದಂಥ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಪತ್ರಗಳಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಪತ್ರ ಬರೆಯೋದನ್ನ ಮರಿಬೇಡಿ. ನೀವು ಪತ್ರಗಳನ್ನ ಬರೆದು ಕಳಿಸಬೇಕಾದಂತ ವಿಳಾಸ ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, ಜಿ ಕನ್ನಡ ವಾಹಿನಿ, ಓಂಕಾರ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇನ್ನು ಭಾನುವಾರದ ದಿನದಂದು ವಿಶೇಷವಾದಂತಹ ಮಂತ್ರದ ಉಪದೇಶವನ್ನ ಗುರುಜಿ ಅವರು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರನ್ನ ನಾವು ಆಕರ್ಷಿಸಬೇಕು ಅಂದ್ರೆ ಏನ್ ಮಾಡಬೇಕು, ಕಾರ್ಯಸಿದ್ಧಿಗೆ ಆಕರ್ಷಣೆ ಅನ್ನೋದು ಎಷ್ಟು ಮುಖ್ಯ, ಈ ವಿಶೇಷವಾದಂತಹ ಮಂತ್ರೋಪದೇಶವನ್ನ ಪಡೆಯೋಣ. ಭಾನುವಾರ ತಪ್ಪದೆ ಓಂಕಾರ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.